ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ಶುಭೋದಯ. ಮರಳಿ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನಾ ಇವತ್ತೆಲ್ಲಿದ್ದೀನಂದ್ರೆ ಯಶವಂತಪುರ ಜಂಕ್ಷನ್ನಾಗ ಇದೀನಿ ರೀ. ಯಶವಂತಪುರಿಂದ ಮಂಗಳೂರು ಜಂಕ್ಷನ್ಗೆ ಟ್ರಾವೆಲ್ ಮಾಡಾಕತ್ತೀನಿ. ಜಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ನಾಗ ಟ್ರೈನ್ ಮಿಸ್ ಆಕಿತ್ರಿ. ಶಾರ್ಪ್ 7 ಗಂಟೆ ಆಗತೈತಿ. 7 ಗಂಟೆಗೆ ಮೆಟ್ರೋ ಇಳಿದ ಹೆಂಗೆ ಓಡ್ಕೋತ ಬನ್ನಿ ಗೊತ್ತಾಗಲಿಲ್ಲ. ಕರೆಕ್ಟ್ ಟೈಮ್ ಆಗತೈತಿ. 7 ಬಂದ, ಏನೋ ಡಿಪಾರ್ಟ್ ಆಗಿಲ್ಲ. ಓಡ್ ಬಂದವನ ಟ್ರೈನ್ ಕ್ಯಾಚ್ ಮಾಡಿದೆ. ನಾನು 100% ಅಂದ್ಕೊಂಡಿದ್ದೆ ನನಗೆ ಇದು ಟ್ರೈನ್ ಸಿಗೋದಿಲ್ಲ ಅಂತ. ಈ ಟ್ರೈನ್ಯಾಗ ನಾನು ಚೇರ್ಕಾರ ಟ್ರಾವೆಲ್ ಮಾಡಾಕತ್ತೇನೆ ರೀ. ಸ್ವಲ್ಪ ಸುಧಾರಿಸ್ಕೊತೀನಿ ತಡ್ರಿ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ನಾವು ಇವತ್ತು ಟ್ರಾವೆಲ್ ಮಾಡಾಕ್ತೀವಿ ರೀ ಯಶವಂತಪುರಿಂದ ಕಾರವಾರಕ್ಕೆ ಹೋಗುವಂಥ ಕಾರವಾರ ಎಕ್ಸ್ಪ್ರೆಸ್ ರೀ. ಈ ಗಾಡಿ ಟ್ರೈನ್ ನಂಬರ್ ಬಂದುಬಿಟ್ಟ 16515 ರೀ. ಇದರ ರೂಟ್ ಏನು, ಫೇರ್ ಏನು, ವಾರದಾಗ ಎಷ್ಟು ದಿನ ಓಡತ್ತಾ ಏನಂತೇಳಿ ಹೋಗ್ತಾ ಹೇಳೋಣ ಬರ್ರಿ. ಮೊದ್ಲಕ್ಕೆ ಯಶವಂತಪುರ ಡಿಪಾರ್ಟ್ ಆಗೋನು. ಟೈಮ್ ಆಗಾಕತ್ತೈತಿ 7 ಗಂಟೆ 2 ನಿಮಿಷ. ಡೈಲಿ ಇದ್ರದ್ದು ಯಶವಂತಪುರಿಂದ 7 ಗಂಟೆಗೆ ಡಿಪಾರ್ಟ್ ಅದ ರೀ. ಹೋಗ್ತಾ ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋನು. ಕೋಚ್ ಕಾಂಬಿನೇಷನ್ ಏನು, ಇದಕ್ಕೆ ವಿಸ್ಟಾಡೋಮ್ ಕೋಚು ಅದಾವ್ರಿ, ಅದನ್ನು ತೋರಿಸ್ತೀನಿ ಬರ್ರಿ. ಆ ಕಡೆ ನೋಡ್ರಿ ಸೋಲಾಪುರ ಹಾಸನ್ ಬಂತ. ಗಂಟೆ 2 ನಿಮಿಷಕ್ಕೆ ಕರೆಕ್ಟ್ ಸಿಗ್ನಲ್ ಆತ. ನಮ್ಮ ಗಾಡಿನೂ ಡಿಪಾರ್ಟ್ ಆತ. ಬರ್ರಿ ಡಿಪಾರ್ಟ್ ಹಾಕೊಂಡು. ನಂದು ಬಂದುಬಿಟ್ಟ ಚೇರ್ ಕಾರ್ ರೀ. AC ಚೇರ್ ಕಾರ್ ಬುಕ್ ಮಾಡ್ಕೊಂಡಿನಿ. ಇದ್ರ ಡೋರ್ ಸ್ಲೈಡಿಂಗ್ ಇರ್ತಾವ್ರಿ. ಅದು ಹಾಸನ್ ಸೋಲಾಪುರ ಇಲ್ಲಿ ಲೋಕೋ ರಿವರ್ಸಲ್ ಆಗತ್ತೆ ನೋಡ್ರಿ. ಈಗ ಯಲಂಕ ಮ್ಯಾಗ ಬಂತದ. ಈಗ ವಾಪಸ್ ಇಲ್ಲಿಂದ ಲೋಕೋ ರಿವರ್ಸಲ್ ಆಗಿ ಲೋಕೋನು ಚೇಂಜ್ ಆಗತ್ತೆ ರೀ. ರಿವರ್ಸಲ್ ಅಂತ ಎಲೆಕ್ಟ್ರಿಕಲ್ ಇದ್ದು ಡೀಸೆಲ್ ಆಗಿ ಈಗ ರನ್ ಆಗತ್ತೆ ನೋಡ್ರಿ. ಇದು ಈ ಗಾಡಿ ಕಾರವಾರ ಹಿಂದಿಂದನೇ ಬರುತ್ತೆ ರೀ ಅದು. ಬರ್ರಿ ಇದ್ರ ನೆಕ್ಸ್ಟ್ ಅಫಿಷಿಯಲ್ ಹಾಲ್ಟ್ ಬಂದುಬಿಟ್ಟು ಚಿಕ್ಕಬಾಣಾವರ ಜಂಕ್ಷನ್, ಅಲ್ಲೇ ತೋರಿಸ್ತೀನಿ ನೋಡ್ರಿ. ನಾವೀಗ ಕ್ರಾಸ್ ಮಾಡಾಕತ್ತೀವಿ ಬೆಳಗಾವಿಂತ್ರ KSR ಬೆಂಗಳೂರಿಗೆ ಬರುವಂಥ ಸೂಪರ್ ಫಾಸ್ಟ್ ಗಾಡಿ ಇದೆ. ಸೂಪರ್ ಫಾಸ್ಟ್ ಗಾಡಿ ಕ್ರಾಸ್ ಆಯ್ತು ನೋಡ್ರಿ. ಈಗ ನೋಡ್ರಿ ಸೂರ್ಯೋದಯ ಆಗಾಕತ್ತೈತಿ. ವಿಸ್ಟಾಡಮ್ ಕೋಚ್ನ್ಯಾಗ ಇದಕ್ಕೆ ವಿಸ್ಟಾಡಮ್ ಕೋಚ್ ಕಾಂಬಿನೇಷನ್ ಹೆಂಗದಾವ ಗೊತ್ತಾಗುತ್ತೆ ರೀ. ಟ್ರೈನ್ ವಾಶ್ ಮಾಡ್ಯಾರ ಅನ್ಸತ್ತೆ. ಮ್ಯಾಲಿಂದ ನೀರು ಬೀಳಾಕತ್ತಾವ ವಾಶ್ ಮಾಡಿದ್ದ. ಏನು ಟ್ಯಾಂಕ್ ಫುಲ್ಲಾಗಿ ಓವರ್ಫ್ಲೋ ಆಗತ್ತದ ಗೊತ್ತಿಲ್ಲ. ಬರ್ರಿ ಸಿಟಿ ಹೋಗಿ ರೂಟ್ ಬಗ್ಗೆ ಎಲ್ಲ ಮಾತಾಡೋದು. ನಾನು ಟ್ರೈನ್ ವಾಶ್ ಮಾಡಿದ್ದಕ್ಕೆ ನೀರು ಬೀಳಾಕತ್ತೈತೆ ಅನ್ಕೊಂಡ್ರಿ. ಇಲ್ರಿ, ಮಳೆ ಆಗಾಕತ್ತೈತೆ ನೋಡ್ರಿ. ಇವತ್ತು ಡೇಟ್ ಬಂದುಬಿಟ್ಟು ಜನವರಿ 8. ನಾವು ಈ ವೆಸ್ಟರ್ನ್ ಘಾಟ್ ಲೈನ್ ತೊಗೊಂಡಿದ್ದಕ್ಕೂ ಮಳೆ ಆಗೋದಕ್ಕೂ ಎರಡೂ ಇದಾಗೈತಿ. ಅಚಾನಕ್ಕಾಗಿ ಬೆಳಿಗ್ಗೆ ಮಳೆ ಬೀಳಾಕತ್ತೈತೆ, ಏನು ಮಂಜಿನ ಹನಿ ಬೀಳಾಕತ್ತೈತೆ ಗೊತ್ತಿಲ್ಲ. ಕಂಟಿನ್ಯೂ ರೈನ್ಫಾಲ್ ಆಗತ್ತೈತೆ ರೀ. ಬರ್ರಿ ನೋಡೋಣ ಇದು ಎಲ್ಲಿ ತನಕ ಇರ್ತದಂತ. ನೋಡ್ರಿ ಚಿಕ್ಕಬಾಣಾವರದ ಒಂದು ಎಮು ಪಾಸ್ ಆಯ್ತು ನಮಗೆ. ನಮ್ಮ ಟ್ರೈನ್ ಬಂದದ್ದು ಚಿಕ್ಕಬಾಣಾವರಕ್ಕೆ ಬರ್ಬೇಕಿತ್ತು ರೀ. ಇದು 7 ಗಂಟೆ 10 ನಿಮಿಷಕ್ಕೆ, ಬಟ್ ಬಂದೈತಿ 7 ಗಂಟೆ 17 ನಿಮಿಷ. ಇಲ್ಲಿ ಆಗೆ ಬಂದನ್ರಿ. ಬರೀ ಈ ಕೋಚಿಗಿನ TT ಅವ್ರು ಬಂದರು. ಫುಲ್ ಆಯ್ತು ನೋಡ್ರಿ ಚಿಕ್ಕಬಾಣಾವರ ಜಂಕ್ಷನ್ಯಾಗ. ಡಿಪಾರ್ಟ್ ಹಾಕೋವಂಥ ಈ ಟ್ರೈನ್ ಡೀಟೇಲ್ಸ್ ಬಗ್ಗೆ ಮಾತಾಡ್ಕೋವಂಥ ವ್ಯೂ ತೋರಿಸ್ಕೊಂತ ಹೋಗೋಣ್ರಿ. ಇಲ್ಲಿ ನಿಮ್ಗೆ ಈ ಕೋಚಿಂದ ಇಂಟೀರಿಯರ್ ತೋರಿಸ್ಬೇಕಂದ್ರೆ ಇಲ್ಲಿ ನಿಮ್ಗೆ ಇಲ್ಲಿ ನೋಡ್ರಿ ಹಾಟ್ ವಾಟ್ರ ಮತ್ತು ನಾರ್ಮಲ್ ವಾಟರ್ ಸಿಗತ್ತಿಲ್ಲ. ಅಂದ್ರೆ ಯಾರು ಬಿಸಿನೀರು ಹಾಕೊಂಡು ಕಾಫಿ ಗೀಪಿ ಕುಡಿಯೋರು ಇದ್ರೆ ಅಂದ್ರೆ ಕುಡಿಬೋದು. ನೆಕ್ಸ್ಟ್ ಮೊದ್ಲಕ್ಕೆ ಇದಕ್ಕೆ ಸೈಡ್ ಪ್ಯಾಂಟ್ರಿ ಇತ್ತು ಅನ್ಸುತ್ತೆ. ಇದ್ರ ಲಗೇಜ್ ರ್ಯಾಕ್ ರೀ. ಮೊದ್ಲಕ್ಕೆ ಇದಕ್ಕೆ ಸೈಡ್ ಪ್ಯಾಂಟ್ರಿ ಇತ್ತು ಅನ್ಸುತ್ತೆ, ಈಗಿಲ್ಲ. ಈಚ್ ಕಡೆ ಒಂದ ನಿಮ್ಗೆ ವಾಶ್ರೂಮ್ ಸಿಗತ್ತೆ ನೋಡ್ರಿ. ಮತ್ತು ಇದ್ರೊಳಗೆ ಹ್ಯಾಂಡ್ ವಾಶ್ ಏನೂ ಇಲ್ಲ. ಆ ಕಡೆ ಇರ್ಬೋದು, ಆ ಕಡೆ ಸೈಡ್ ಆಮೇಲೆ ತೋರಿಸ್ತೀನಿ. TT ಬಂದಾರ. ಫಸ್ಟ್ ಸೀಟ್ ಅವ್ರಿಗೆ ಚೆಕ್ ಮಾಡಿಸ್ಕೊಂಡು ಬರೋಣ ಬರ್ರಿ. 7 ಗಂಟೆ 18 ನಿಮಿಷ ಕರೆಕ್ಟ್ ಎಕ್ಸಾಕ್ಟ್ ಡಿಪಾರ್ಟ್ ಆಯ್ತು ನೋಡ್ರಿ. ತೋರಿಸ್ತೀನಿ ಬರ್ರಿ ಡಿಪಾರ್ಚರ್. ನೋಡ್ರಿ ಚಿಕ್ಕಬಾಣಾವರದಾಗ ಗೋಲ್ ಗುಂಬಜ್ ನಿಂತತ್ ನೋಡ್ರಿ. ಲಾಸ್ಟ್ ಮೂಮೆಂಟಿಗೆ ಬನ್ನಿಲ್ರಿ. ಏನೇನು ಹೇಳ್ಬೇಕಂತ ನೆನಪು ಮಾಡ್ಕೊಂಡಿದ್ನಿ. ಟ್ರೈನ್ ಸಿಗಂಗಿಲ್ಲ ಅನ್ನೋ ಇದಕ್ಕೆ ಮೈಂಡ್ ಸೆಟ್ಟಿಗೆ ಎಲ್ಲ ಮರ್ತ ಬಿಟ್ಟಿನ್ರಿ. ನಾವು ಒಂದೊಂದು ನೆನಪಾದಾಗ ಹೇಳಾಕತ್ತೇನೆ. ಪಂಡ್ರಾಪುರಿಂದ ಮೈಸೂರಿಗೆ ಹೋಗುವಂಥ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ನೋಡ್ರಿ. ನೋಡ್ರಿ ನನ್ನ ಸೀಟ್ ಬಂದುಬಿಟ್ಟ 72 ಎಜೈಲ, ವಿಂಡೋ ಮಿಡಲ್ ಎಜೈಲ. ಬಟ್ ನಾನು ಬೇರೆ ಸೀಟ್ನಾಗ ಕುಂತೀನಿ. ಯಾಕಂದ್ರೆ ಅಲ್ಲಿ ಆರ್ಮ್ ರೆಸ್ಟ್ ಇರ್ತಲ್ರಿ, ಅದು ಫ್ಲೆಕ್ಸಿಬಲ್ ಇಲ್ಲ, ಮೂವ್ ಆಗೋಲ್ತು. ಅದ್ರ ಸಲುವಾಗಿ ಒಳ್ಳೆ ಮಳೆ ಕೂತ್ಕೊಳ್ಳೋಕೆ ಹೇಳಕ್ಕೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಅನ್ನೋದಾಗುತ್ತೆ ಅಂದ್ರೆ ನಾನು ಬೇರೆ ಕಡೆ ಕುಂತೀನಿ. ಈಗ ನಾ ಕುಂತಿದ್ದ ಸೀಟಿಗೆ ಬೇಕಾದ್ರೆ ಆರ್ಮ್ ರೆಸ್ಟ್ ಫೋಲ್ಡು ಮಾಡ್ಕೋಬೋದು. ಅದು ನೋಡ್ರಿ ಆರ್ಮ್ ರೆಸ್ಟ್ ಫೋಲ್ಡಿಂಗ್ ಐತಿದೆ. ಬಟ್ ಅದು ಫೋಲ್ಡಿಂಗ್ ಅನ್ಫೋಲ್ಡಿಂಗ್ ಇಲ್ಲ. ಇದಕ್ಕೆ ನಿಮ್ಗೆ ಫೂಟ್ ಲಿವರ್ ಸಿಗ್ತಾವೆ. ನೆಕ್ಸ್ಟ್ ಒಂದು ಟ್ರೇ ಟೇಬಲ್. ಕೋಚ್ ಮಾತ್ರ ನೀಟ್ ಆ್ಯಂಡ್ ಕ್ಲೀನ್ ಐತಿ.
ಟಿ ಟಿ ಅವ್ರು ಬರಾಕ್ತಾರೆ ಹಂಗೆ ಸೀಟ್ ಚೆಕ್ ಮಾಡ್ಕೊಂಡು ನೋಡ್ರಿ ಎಷ್ಟು ಫಾಗ್ ಐತಿ ಚಿಕ್ಕನವ್ರ ಅಲ್ಲಿಂದ ಪೂರ್ತಿ ಫಾಗ ಹೊರಗಡೆ ಅಂತ ತೋರಿಸ್ತೀನಿ ಬರ್ರಿ ನಿಮ್ಗೆ ವ್ಯೂ ನೋಡ್ರಿ ಎಷ್ಟು ಮಸ್ತ್ ಐತಿ ವ್ಯೂ. ನಮ್ಮ ಮಳೆ ಬೀಳಾಕತ್ತೈತೆ ಅಂದಿದ್ದೆ ಮಳೆ ಅಲ್ರಿ ಡ್ರೆಸಿಲ್ ಅಂತಾರೆ ಅದಕ್ಕೆ ನಮ್ಮ ಭಾಷೆ ಒಳಗೆ. ಸೋಲ್ದೇವನಹಳ್ಳಿ ಸ್ಕಿಪ್ ಏನು ಬೇಕು ಅನ್ಸತ್ ನೋಡ್ರಿ ಚಳಿಗಾಲದಾಗ ಈ ಟೈಪ್ ಜರ್ನಿ ಒಳಗೆ. ಇನ್ನು ವೆಸ್ಟರ್ನ್ ಘಾಟಿಗೆ ಬೆಳಗ್ಗೆನ ಜರ್ನಿ ಮಾಡಿದ್ರೆ ಭಾರಿ ಇರ್ತೈತಿ ಇದಕ್ಕೆ ವಿಸ್ಟಾಡೋಮ್ ಕೋಚ್ ಎಂಜಿನ್ ಹಿಂದ್ಗಡೆ ಅದಾವ್ರಿ ಅದ್ರ ನಡ್ಬಾರ್ಕ್ ಒಂದು ಜನರೇಟರ್ ಕಾರ್ ಐತಿ. ಯಾಕಂದ್ರೆ ಚೇರ್ ಕಾರ್ ಪ್ಯಾಸೆಂಜರ್ಸ್ ಎಲ್ಲ ವಿಸ್ಟಾಡೋಮ್ ಕೋಚ್ನಾಗ ಹೋಗಿ ಅಲ್ಲಿ ಪ್ಯಾಸೆಂಜರ್ಸ್ ಡಿಸ್ಟರ್ಬ್ ಮಾಡ್ಬಾರಂತ ಅವ್ರ ಕೋಚ್ ಕಾಂಬಿನೇಷನ್ ಭಾರಿ ಅಂದ್ರೆ ಭಾರಿ ಮಾಡ್ಯಾರ ನೋಡ್ರಿ. ಇಷ್ಟ ಆಯ್ತು ನನಗಿದ. ಈಗ ಇದ್ರ ಕೋಚ್ ಕಾಂಬಿನೇಷನ್ ಎಲ್ಲ ನಾನು ನೆಕ್ಸ್ಟ್ ಮುಂದಿನ ಶಾಪ್ನಾಗ ಮಾತಾಡ್ತೇನೆ ರೀ ಏನೇನೈತಿ ಎಷ್ಟಂತ. ಮತ್ತು ಹಂಗೆ ಇದ್ರದ್ದು ರೂಟ ಫೇರ್ ಯಾವ್ಯಾವ ದಿನ ಓಡತ್ತ ಅಂತೆಲ್ಲ ಹೇಳ್ತೀನಿ ನೋಡ್ರಿ. ಟ್ರೈನಿನ ಕಂಪ್ಲೀಟ್ ವ್ಯೂ ಹಿಂಗೆ ಕಾಣತ್ತೆ ನೋಡ್ರಿ. ಮ್ಯಾಗ ಲಗೇಜ್ ರೇಟ್ಗಳು ಇಲ್ಲಿ ರೀಡಿಂಗ್ ಲೈಟ್ಸ್ ಅದಾವ ತೋರಿಸ್ತೀನಿ ಬರ್ರಿ. ಅವು ರೊಟೇಟ್ ಹಾಕಿದ್ದು ಒಂದು ಸತ್ರಿ ಬಟ್ ಜಾಮ್ ಆಗ್ಯಾವ. ಈಗ ಕೋಚ್ ಆಲ್ಮೋಸ್ಟ್ ಅಲ್ಲಿ ಹಳಿದಾಗಕ್ಕೆ ಬಂತಲ್ರಿ ಅದಕ್ಕೆ 3x2 ಕಾಂಬಿನೇಷನ್ ಅಂತ ನೋಡ್ರಿ. ಫೈರ್ ಡಿಟೆಕ್ಟೆಡ್ ಅಲಾರಾಮ್ ಐತಿ. ಟಿ ಟಿ ಅವ್ರು ಬಂದರು ಸೀಟ್ ಚೆಕ್ ಮಾಡಕತ್ತಾರೆ. ನಿಮಗೆ ಈ ಟ್ರೈನಿನ ರೂಟ್ ಬಗ್ಗೆ ಮಾತಾಡ್ಬೇಕಂದ್ರೆ ಇದು ಸೋಮವಾರ ಬುಧವಾರ ಶುಕ್ರವಾರ ಅಷ್ಟೇ. ಟ್ರೈನ್ ನಂಬರ್ 16515 ಕಾರವಾರ ಎಕ್ಸ್ಪ್ರೆಸ್ ಆಗಿ ಡೈಲಿ ಯಶವಂತಪುರಿಂದ ಬೆಳಿಗ್ಗೆ 7 ಗಂಟೆಗೆ ಹೊರಡತ್ರಿ. ಮಂಗಳೂರು ಜಂಕ್ಷನ್ 4:15 ಅಂದ್ರೆ 4:45 ಅಷ್ಟೊತ್ತಿಗೆಲ್ಲ ಮಂಗಳೂರು ಜಂಕ್ಷನ್ ತಲುಪತ್ತ. ಮತ್ತು ಬೇರೆ ದಿನ ಬೇರೆ ಟ್ರೈನ್ ನಂಬರ್ ಆಗಿ ಗೊಮ್ಮಟೇಶ್ವರ ಎಕ್ಸ್ಪ್ರೆಸ್ ಆಗಿ ಮತ್ತು ಕಾರವಾರ ಯಶವಂತಪುರ ಸೂಪರ್ ಫಾಸ್ಟ್ ಆಗಿ ಇದು ಸೇಮ್ ಗಾಡಿ ರನ್ ಮಾಡ್ತಾರೆ. ಬೇರೆ ಬೇರೆ ಟ್ರೈನ್ ನಂಬರಿಂದ ಇರುತ್ತೆ. ನಾವು ಇವತ್ತು ಟ್ರಾವೆಲ್ ಮಾಡಕ್ಕಿದ್ದೆ ಕಾರವಾರ ಎಕ್ಸ್ಪ್ರೆಸ್ ರೀ. ಟ್ರೈನ್ ನಂಬರ್ 16515 ನೋಡ್ರಿ. ಪೂರ್ತಿ ಫಾಗ್ ಐತಿ. ಟ್ರೈನು ಫುಲ್ ಸ್ಲೋ ಅದ ಯಾಕಂದ್ರೆ ಫಾಗ್ ಇರೋದನ್ನ ಲೋಕೋ ಪೈಲಟ್ ಅದು ಕನ್ಸಿಲ್ಲ. ಈಗ ಟಿ ಟಿ ಸೀಟ್ ಚೆಕ್ ಮಾಡಿ ಹೋದ್ರು ಆದ್ರೆ ಬಟ್ ವಿಸ್ಟಾಡೋಮ್ ಕೋಚ್ನಾಗ ಹೋಗಿ ಇಂಟೀರಿಯರ್ ತೋರ್ಸಕ್ಕೆ ಟ್ರೈ ಮಾಡ್ತೀನಿ ಬರ್ರಿ ನೋಡ್ರಿ. ಈಗ ನಾವು ನೆಲಮಂಗಲ ಅಪ್ರೋಚ್ ಆಗತ್ತೀವಿ. ನೆಲಮಂಗಲ ಅಫಿಷಿಯಲ್ ಸ್ಟಾಪ್ ಅದ ಇದ್ರದ. ಬರಬೇಕಿತ್ತು 7 ಗಂಟೆ 19 ನಿಮಿಷಕ್ಕೆ ಬಟ್ ಡಿಲೇ ಆಗಿ 20 ನಿಮಿಷ ಡಿಲೇ ಆಗಿ ಬಂದೈತಿ. 7 ಗಂಟೆ 39 ನಿಮಿಷಕ್ಕೆ ನಾವು ನೆಲಮಂಗಲ ಅರೈವ್ ಆಗ್ತೀವಿ ನೋಡ್ರಿ. ಟ್ರೈನ್ ಶಾರ್ಪ್ 7 ಗಂಟೆ 39 ನಿಮಿಷಕ್ಕೆ ನೆಲಮಂಗಲ ಅಪ್ರೋಚ್ ಆತ. ಈಗ ಸ್ವಲ್ಪ ಡ್ರೆಸಿಲ್ ಕಡಿಮೆ ಆಗಿ ನಾನು ಯಶವಂತಪುರ ಬಿಟ್ಟ ಪೂರ್ತಿ ಸೂರ್ಯ ಬೆಳೆ ಹಾಕತೈತ್ರಿ. ಆಮೇಲೆ ಮುಂದೆ ಯಶವಂತಪುರ ಬಿಟ್ಟು ಇನ್ ಬಿಟ್ವೀನ್ ಯಶವಂತಪುರ ಮತ್ತು ಚಿಕ್ಕಬಾನವರ ನಡ್ಬಾರ್ಕ್ರಿ ಪೂರ್ತಿ ನಾನು ನೀರು ಬೆಳಕತ್ತಿಲ್ಲ. ಟ್ರೈನಲ್ಲಿ ವಾಶ್ ಮಾಡ್ಕೊಂಡು ಬಂದಾರಂತ ಮಾಡಿದ್ದೆ ಬಟ್ ವಾಶ್ ಮಾಡಿದ್ದಲ್ಲ ಡ್ರೆಸಿಲ್ ಆಗಾಕತ್ತೈತ್ರಿ. ಅಲ್ಲಿ ಮಂಜಿನ ಹನಿ ಅಂತಾರಲ್ರಿ ಅದಕ್ಕೆ ಡ್ರೆಸಿಲ್ ಅಂತಾರೆ ನೋಡ್ರಿ ಇಂಗ್ಲೀಷ್ ಒಳಗೆ. ಅದು ಮಂಜಿನ ಹನಿ ಬೆಳಾಕತೈತಿ ಪೂರ್ತಿ. ನಾನು ವಿಡಿಯೋ ಲೆಂತ್ ಮಾಡಬಾರ್ದು ಜಾಸ್ತಿ ಅನ್ಕೊಂತೀನಿ ಬಟ್ ಅದು ಲೆಂತ್ ಆಗೇ ಹೋಗತ್ರಿ ವ್ಯೂಸ್ ಎಲ್ಲ ತೋರಿಸೋದ್ರೊಳಗೆ. 97 ನೋಡ್ರಿ. 1997 ಸ್ಲೀಪರ್ ಕೋಚ್ಗಳು ಅವನ್ನ ತೆಗೆದ ಹೊರಗಡೆ ಇಟ್ಟಾರ. ನೆಲಮಂಗದಾಗ ಒಂದು ಗಾಡಿ ಸೆಂಟ್ ಮಾಡ್ಯಾರಿ ಬಟ್ ಇದು ಯಾವುದಂತ ನೇಮ್ ಅದು ಏನಿಲ್ಲ. ಈ ಕೋಚ ದುರಂತ ಕೋಚ್ ಕೊಡ್ರಿ. ಇವಕ್ಕೆ ದುರಂತ ಅಂತ ಯಾಕೆ ಹೆಸರಿಟ್ರಿ ಅಂತ ಹೇಳಿ ಯಾರು ನಮ್ಮ ವ್ಯೂವರ್ಸ್ ಗೊತ್ತಿದ್ರೆ ಕಮೆಂಟ್ ಮಾಡ್ರಿ. ಅದನ್ನ ಹೊಡೆದಾರ ನೋಡ್ರಿ. ಯಾರೋ ಕಲ್ ತೊಗೊಂಡು ಹಿಟ್ಟಾರು ಹೊಡೆದತ್ತದ ನೋಡ್ರಿ. ನಮ್ಮ ಟ್ರೈನ್ ಅರವಾಗೈತಿ ಈಗ ನೆಲಮಂಗ್ಲಕ್ಕೆ. ವಿಸ್ಟಾಡೋಮ್ ಕೋಚ್ನಾಗ ಹೋಗ್ಬೇಕು ಅನ್ಕೊಂತೀನಿ ಬಟ್ ಟ್ರೈ ಮಾಡ್ತೀನಿ ಬರ್ರಿ. ಆದ್ರೆ ಹೋಗ್ತೀನಿ ಇಲ್ಲಂದ್ರೆ ಇಲ್ಲ ನೋಡ್ರಿ. ಚೇರ್ ಕಾರ್ ಪ್ಯಾಸೆಂಜರ್ಸ್ ಯಾರು ವಿಸ್ಟಾಡೋಮ್ ಕೋಚ್ನಾಗ ಹೋಗ್ಬಾರ್ದಂತ ಇನ್ ಬಿಟ್ಟು ಜನರೇಟರ್ ಕಾರ್ ಹಾಕ್ಯಾರ. ಬರೀ ಸಿಗ್ನಲ್ ಅಂತ ಡಿಪಾರ್ಟ್ ಆಗ ಇನ್ಫಾರ್ಮೇಶನ್ ಹೇಳಾಕತ್ತಿದ್ರಿ ಅಷ್ಟೊಳಗೆ ಡಿಪಾರ್ಟ್ ಆಗ್ಬಿಡ್ತಿ. ನೋಡೋಣ ಬರ್ರಿ. ನೆಕ್ಸ್ಟ್ ಆದ್ರೆ ತೋರಿಸ್ತೀನಿ ಇವಾಗ. ನೆಕ್ಸ್ಟ್ ಇದ್ರ ಅಫಿಷಿಯಲ್ ಹಾಲ್ಟ್ ಬಂದ್ಬಿಟ್ಟ ಕುಣಿಗಲ್ ನೋಡ್ರಿ. ಕುಣಿಗಲ್ ನೆಕ್ಸ್ಟ್ ಸ್ಟಾಪ್ ಅದ ಇದು. ಆ್ಯಕ್ಚುಲಿ ಟಿ ಟಿ ಅವ್ರು ಆ ಕಡೆಯಿಂದ ಬಂದಿದ್ರು ನಾವು ಹತ್ಬೇಕಿತ್ತು. ನನ್ನ ಬ್ಯಾಗ್ ಈ ಕಡೆ ಇತ್ತಲ್ರಿ ಸುಮ್ಮನೆ ಸಮಸ್ಯೆ ಆಗತ್ತಂತೇಳಿ ಬಿಟ್ಟೆ. ನೆಕ್ಸ್ಟ್ ಎಲ್ಲರ ನಾ ತೋರಿಸ್ತೀನಿ. ಈ ಟ್ರೈನ್ಯಾಗ ಸೈಡ್ ಪ್ಯಾಂಟ್ರಿ ಅದ ರೀ. ಪ್ಯಾಂಟ್ರಿ ಇರ್ಬೇಕಂತ ಅನ್ಸಾಕತ್ತಿತ್ತ. ಇಲ್ಲ ಇದ್ರೊಳಗೆ ಕ್ಯಾಟ್ರಿಂಗ್ ಚಾರ್ಜಸ್ ಆ್ಯಡ್ ಮಾಡಿ ಮಾರ್ನಿಂಗ್ ಟೀ ಮತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಮಧ್ಯಾಹ್ನದ ಲಂಚ್ ಕೊಟ್ಟಿದ್ರೆ ಚಲೋ ಆಕಿತ್ತು ಅನ್ಸುತ್ತೆ. ಯಾಕಂದ್ರೆ ಇದು ಪ್ರೀಮಿಯಂ ಕೆಟಗರಿ ಟ್ರೈನಾಗ ಬರತ್ರಿ. ನೀವು ಇಲ್ಲಿ ಏನೋ ತೊಗೊಂಡ್ರೆ ಸೈಡ್ ಪ್ಯಾಂಟ್ರಿ ಅಂತ ತಗೋಬೇಕು. ಸಮಸ್ಯೆ ಏನಂದ್ರೆ ಅಕಸ್ಮಾತ್ ಈಗ ನಮ್ಮ ಹತ್ರ ದುಡ್ಡು ಇರಲಿಲ್ಲ ಆನ್ಲೈನ್ ಐತಂದ್ರೆ ಕೆಲವೊಂದಿಷ್ಟು ವೆಂಡರ್ಗಳು ಅಕ್ಸೆಪ್ಟ್ ಮಾಡ್ಕೋತಾರೆ. ಕೆಲವೊಂದಿಷ್ಟು ವೆಂಡರ್ಗಳು ಅಕ್ಸೆಪ್ಟ್ ಮಾಡ್ಕೊಳಂಗಿಲ್ಲ. ಅದ ಸಮಸ್ಯೆ ರೀ.
ಮಳೆಗಾಲದಾಗ ಮಾಡ್ಬೇಕ್ರಿ, ಇಲ್ಲಾಂದ್ರೆ ಈ ಥರ ಚಳಿಗಾಲದಾಗ ಮಾಡ್ಬೇಕು, ಭಾರಿ ಇರುತ್ತೆ. ಬಟ್ ಸೀಟ್ ಮಳೆಗಾಲದಾಗ ಅಂತೂ ವಿಸ್ಟಾಡಮ್ ಕೋಚಿಗೆ ಸೀಟ್ ಸಿಗೋದ ರೇರ್ ಆಗಿಬಿಟ್ಟಿರ್ತೈತ್ರಿ. ಯಾಕಂದ್ರೆ 15 ದಿವಸ 20 ದಿವಸದ್ದು ಮುಂಚೆ ಅಡ್ವಾನ್ಸ್ ಬುಕ್ ಆಗಿಬಿಟ್ಟಿರ್ತಾವ. ಈ ಕುಣಿಗಲ್ ಹತ್ತತ್ರ ಬರಾಕ್ತಾನ ಪೂರ್ತಿ ಫಾಗ್ ಎಲ್ಲ ಹೋಗಿ ಬಿಸಿಲು ಸ್ಟಾರ್ಟ್ ಆಯ್ತು ನೋಡ್ರಿ. ಸೋಲೂರು ಸ್ಕಿಪ್ ಮಾಡಿದ್ವಿ ನೋಡ್ರಿ ನಾವೀಗ. ಸೋಲೂರು ಆದ್ರಿಂದ ಟ್ರೈನ್ ಸ್ಪೀಡ್ ಕ್ಯಾಪ್ಚರ್ ಮಾಡೈತೆ ನೋಡ್ರಿ, 90+ ಹೊಂಟೈತಿ. ನೋಡ್ರಿ ವ್ಯೂಸ್ ಹೆಂಗದ. ಅಲ್ಲಿ ಫ್ರಂಟಿಗೆ ಕರ್ವ್ ಅದ, ಕರ್ವ್ನಾಗ ಚಲೋ ಕಾಣಿಸುತ್ತೆ, ಬಂದು ತೋರಿಸ್ತೀನಿ. ಇಷ್ಟು ಹೈಟಿಗೆ ಎಂಬ್ಯಾಕ್ಮೆಂಟ್ ತುಂಬ್ಯಾರಂದ್ರೆ ಇವ್ರು ಎಷ್ಟು ಗುಡ್ಡಾರ ಖಾಲಿ ಮಾಡಿರ್ಬಾರ್ದು ಅಂತ ಅನ್ಸುತ್ತೆ. ನೋಡ್ರಿ ಹಾಸನ ಮಂಗಳೂರ ಹೈವೇ. ಟನಲ್ ಸಹಿತ ಐತಿ ನೋಡ್ರಿ. ನೆಲಮಂಗಲ ಇದ್ರೆ ಕುಣಿಗಲ್ಗೆ ಹೋಗೋ ಏನ್ ಬಿಟ್ವೀನ್ ಈ ಸೆಕ್ಷನ್ಯಾಗ ಅಷ್ಟೇ ರೀ. ಮುಂದಂತೂ ಅದಾವು ಹೆಸರು ಘಾಟ್ನ್ಯಾಗ ಈ ಸೆಕ್ಷನ್ಯಾಗ ಒಂದು ಟನಲ್ ಐತಿ ನೋಡ್ರಿ. ನಿಮ್ಗೆ ಬಿಸಿಲು ಜಾಸ್ತಿ ಅನ್ಸಾಕತ್ತೆ ಅಂದ್ರೆ ಇಲ್ಲಿ ಸನ್ಸೆಟ್ಸ್ ಅದಾವನು ಹಾಕೋಬಹುದು ಡ್ರ್ಯಾಗ್ ಮಾಡಿ. ನೋಡ್ರಿ ಡ್ರ್ಯಾಗ್ ಮಾಡಿದ್ರೆ ಡ್ರ್ಯಾಗ್ ಆಗತ್ತದ ಟ್ರೈನ್. ನೋಡ್ರಿ ಏನೇನು ಕುಣಿಗಲ್ ರೀಚ್ ಆಗತ್ತೆ ನೋಡ್ರಿ. ಕುಣಿಗಲ್ ಟರ್ಫ್ ಟ್ರೈನ್ ಕುಣಿಗಲಕ್ಕೆ ಬರ್ಬೇಕಾಗೈತ್ರಿ 7 ಗಂಟೆ 51 ನಿಮಿಷಕ್ಕೆ. ಬಟ್ ಟ್ರೈನ್ ಬರೋದೇ 8 ಗಂಟೆ 31 ನಿಮಿಷಕ್ಕೆ. ಫ್ರಾಕ್ಸ್ 40 ನಿಮಿಷ ಡಿಲೇ ಆಗಿ ಕುಣಿಗಲ್ಕ್ಕೆ ಬಂದೈತಿ. ಯಾಕಂದ್ರೆ ಫಾಗ್ ಇತ್ತಲ್ಲ, ಸಿಗ್ನಲ್ ಇರಲಿಲ್ಲ, ಅದ್ರ ಸಲುವಾಗಿ. ಬಹುತೇಕ ಯಾವುದೋ ಕ್ರಾಸಿಂಗ್ ಇರಬೇಕು ಅನ್ಸತ್ರಿ ಇಲ್ಲಿ, ಅದಕ್ಕೆ ಸ್ಟಾಪ್ ಇಡಾರ. ಬರ್ರಿ ಇಲ್ಲಿ ವೆಂಡರ್ ಕಡೆ ಏನೋ ತಗೊಳ್ಳು. ಬೆಳಿಗ್ಗೆನ ಬರುವಾಗ ಟಿಫನ್ ಏನು ತೊಗೊಂಡ್ ಬಂದಿದ್ದಿಲ್ರಿ. ಟ್ರೈನಾಗ ಇಡ್ಲಿ ವಡ ಅಷ್ಟ ಬಂತು, ಬೇರೇನು ಟಿಫನ್ ಇರಲಿಲ್ಲ. ಅದಕ್ಕೆ ಇಲ್ಲೇ ಹೊರಗಡೆ ಇದ್ರೆ 2 ಪ್ಯಾಕೆಟ್ ಚಿಪ್ಸ್ ತೊಗೊಂಬಂದಿಲ್ಲ. ಬರೀ ಎಷ್ಟೊಂದು ಡಿಪಾರ್ಟ್ ಆಗತ್ತೆ. ಹಾಸನ ಯಶವಂತಪುರ ರೀ ಇದು ಪ್ಯಾಸೆಂಜರ. ಕುಣಿಗಲ್ನ ಕ್ರಾಸ್ ಆಯ್ತು ನೋಡಿ. ಪ್ಯಾಸೆಂಜರ್ ಎಲ್ಲ ಎಕ್ಸ್ಪ್ರೆಸ್ ಇರ್ಬೋದು ರೀ ಇದು, ಯಾಕಂದ್ರೆ ಇದಕ್ಕೆ ಚೇರ್ ಕಾರ್ ಐತೆ ಒಂದ. ಯಾವ್ದಂತ ಕರೆಕ್ಟಾಗಿ ಚೆಕ್ ಮಾಡಿ ಹೇಳ್ತೀನಿ ಬರ್ರಿ. ಟ್ರೈನ್ ನಂಬರ್ 22680 ನೋಡ್ರಿ. ಓಲ್ಡ್ ಬ್ಲೂ ICF ಕೋಚ್ ನೋಡ್ರಿ. ಇವೆಲ್ಲ ಒಂಥರ ಮೆಮೊರಿ ಇದ್ದಂಗೆ ರೀ. ಈಗ ಈ ಕೋಚ್ ಕೂಡ ಕಾಣಂಗಿಲ್ಲ. ಬಂತು ನಮ್ದು ಸಿಗ್ನಲ್ ಆಯ್ತು, ಬರ್ರಿ ನಾವು ಡಿಪಾರ್ಟ್ ಆಗ್ತೀವಿ. ಕುಣಿಗಲ್ ಡಿಪಾರ್ಟ್ ಆದಿಂದ ನೆಕ್ಸ್ಟ್ ಸ್ಟೇಷನ್ ಬಂದ್ಬಿಟ್ಟು ಯಡಿಯೂರು ನೋಡ್ರಿ. ಯಡಿಯೂರ್ಗೂ ಸ್ಟಾಪ್ ಕೊಟ್ಟಾರಿಂದ ಯಡಿಯೂರು ಆದ ತಕ್ಷಣ ನೆಕ್ಸ್ಟ್ BG ನಗರ್. BG ನಗರ್ ಅಂದ್ರೆ ಲಾಸ್ಟ್ ನಾನು ವಿಡಿಯೋದಾಗ ಕೇಳಿದ್ದೆ ನನ್ನ ವ್ಯೂವರ್ಸ್ಗೆ, ಅವರು ಬಾಲ್ ಗಂಗಾಧರನಾಥ್ ನಗರ ಅಂತ ಹೇಳಿದ್ರು. ಯಡಿಯೂರಾಗನ ಬಾಲ್ ಗಂಗಾಧರನಾಥ್ ನಗರ ನೋಡ್ರಿ ನೆಕ್ಸ್ಟ್.
ಹಾಲ್ಟ್ ಆದಿಂದ ಗಾಡಿ ಡಿಪಾರ್ಟ್ ಆತ್ರಿ. ನೆಕ್ಸ್ಟ್ ಬಂದು ಬಿ ಜಿ ನಗರ್ ನೋಡ್ರಿ. ಗಾಡಿ 40 ನಿಮಿಷ ಅಲ್ರಿ, 50 ನಿಮಿಷ ಡಿಲೇ ಅದ. 8 ಗಂಟೆ 2 ನಿಮಿಷಕ್ಕೆ ಬರ್ಬೇಕಿತ್ತಿದ. 8 ಗಂಟೆ 50 ನಿಮಿಷಕ್ಕೆ ಬಂದ 8 ಗಂಟೆ 52ಕ್ಕೆ ಡಿಪಾರ್ಟ್ ಆದಿದ್ರು ನೋಡ್ರಿ. ಟ್ರೈನ್ಯಾಗ ಒಂದು ಕಾಫಿ ತೊಗೊಂಡಿದ್ದು, ಸ್ಟ್ಯಾಂಡರ್ಡ್ ಕಾಫಿ 10 ರುಪೀಸ್. ಆ್ಯಕ್ಚುಲಿ ನಿಮ್ಗೆ 170 ml ಕಪ್ನ್ಯಾಗ 150 ml ಕೊಡ್ಬೇಕ್ರಿ. ಈ ಕಪ್ ಐತಿ 110 ml, ಅದ್ರಾಗ ಇಷ್ಟ ಹಾಕಿಕೊಟ್ಟಾರ ನೋಡ್ರಿ. ಕಂಪ್ಲೇಂಟ್ ಮಾಡ್ಬೋದು, ಏನು ಅದೆಲ್ಲ ನಂಗೆ ಸರಿ ಅನ್ಸಂಗಿಲ್ಲ. ಅವರು ತಿಳ್ಕೊಬೇಕ್ರಿ. ಈಗ ನಾವು ಕಂಪ್ಲೇಂಟ್ ಮಾಡಿ ಅವ್ನ ಜೋಡಿ ಗುದ್ದಾಡಿ ಮತ್ತು ಅವ್ನಿಗೆ 20,000 50,000 ಪೆನಾಲ್ಟಿ ಹಾಕ್ಸಿ ಏನು ಮಾಡೋದು? ಊರ ಪ್ಯಾನರಮಿಕ್ ವ್ಯೂ ಟೈಪ್ ಕಾಣತ್ರಿ ಇದು. ಬಟ್ ವಿಸ್ಟಾಡಮ್ ಕೋಚ್ನಾಗ ನಿಮ್ಗೆ ಸೈಡ್ ಕರ್ಟನ್ಸ್ ಇದೇನು ಲಗೇಜ್ ರ್ಯಾಕ್ ಐತಲ್ಲ ಅಲ್ಲಿ ಓಪನ್ ಇರುತ್ತೆ ರೀ. ತೋರಿಸ್ಬೇಕನ್ನಾಗತ್ತೀನಿ, ಹೋಗೋಕ್ಕಾಗೋಲಾಗುತ್ತೆ. ಆದರೆ ಹೋಗಿ ತೋರಿಸ್ತೀನಿ ಬರ್ರಿ ನೆಕ್ಸ್ಟ್ ಬಿ ಜಿ ನಗರದಾಗ. ನೋಡ್ರಿ ಟ್ರೈನಿಗೆ ಬಾಲಗಂಗಾಧರನಾಥ ನಗರಕ್ಕೆ ಎಂಟ್ರಿ ಆತ. 55 ನಿಮಿಷ ಡಿಲೇ ಆಗ್ರಿ. ಟೈಮ್ ಆಗ್ಲಿಕ್ಕದ 9 ಗಂಟೆ 3 ನಿಮಿಷ. ಪ್ಲಾಟ್ಫಾರ್ಮ್ 1ಕ್ಕೆ ಬಂದೈತೆ ನೋಡ್ರಿ. ನಾ ಇದನ್ನ ಲಾಸ್ಟ್ ನಂದು ಹಾಸನ್ ಸೋಲಾಪುರದಾಗ ಪೂರ್ತಿ ಬಾಲಗಂಗಾಧರನಾಥ ನಗರದ ಪೂರ ರೈಲ್ವೆ ಸ್ಟೇಷನ್ ತೋರಿಸ್ತೀನಿ ನಾ ಎಂಟ್ರಿ ಇಟ್ಕೊಂಡ. 9 ಗಂಟೆ 6 ನಿಮಿಷಕ್ಕೆ ಬಿ ಜಿ ನಗರ ನಾವು ಡಿಪಾರ್ಟ್ ಆದ್ವಿ ನೋಡ್ರಿ. ಬಿ ಜಿ ನಗರ ಆದಿಂದ ನಾನ್ ಸ್ಟಾಪ್ 34 ಕಿಲೋಮೀಟರ್ ಎಲ್ಲಿ ಸ್ಟಾಪ್ ಇಲ್ಲಿ ನೋಡ್ರಿ. ಶ್ರವಣ ಬೆಳಗೊಳ ಡೈರೆಕ್ಟ್ ಒಮ್ಮೆ ಬಂದ. ಗಿರಿ ಸಾವೆ ಸ್ಕಿಪ್ ಮಾಡಾಕ್ತೀವಿ ನೋಡ್ರಿ ನಾವೀಗ. ಟೈಮ್ 9 ಗಂಟೆ 20 ನಿಮಿಷ. ನೋಡ್ರಿ ನಾವೀಗ ವಿಶ್ವವಿಖ್ಯಾತ ಬಾಹುಬಲಿ ಮೂರ್ತಿ ಇರುವಂಥ ಶ್ರವಣ ಬೆಳಗೊಳಕ್ಕೆ ಬಂದೀವಿ. ಅಲ್ಲಿ ನಿಮ್ಗೆ ದೂರ ಬೆಟ್ಟದ ಮ್ಯಾಗ ಕಾಣೋದು ಶ್ರವಣ ಬೆಳಗೊಳದ ಮೂರ್ತಿ ನೋಡ್ರಿ. ಬಾಹುಬಲಿ ಮೂರ್ತಿ ರೀ. ಈ ಟ್ರೈನ್ ಜರ್ನಿ ಫುಲ್ ಎಕ್ಸೈಟಿಂಗ್ ಇಂಟ್ರೆಸ್ಟಿಂಗ್ ಆಗಿರೋದ್ರಿ. ಸಕಲೇಶ್ಪುರ ದಾಡ್ದಿಂದ ನೋಡ್ರಿ. ಸಕಲೇಶ್ಪುರಿಂದ ಕುಕ್ಕೆ ಸುಬ್ರಹ್ಮಣ್ಯ ಸೆಕ್ಷನ್ದಾಗಂತೂ ಇಷ್ಟಕ್ಕೆ ಅಂದ್ರೆ ವಂಡರ್ಫುಲ್ ಇರತ್ತಲ್ಲ, ಭಾರಿ ಅಂದ್ರೆ ಭಾರಿ ಇರತ್ರಿ ಜರ್ನಿ. ಒಂದು ಸೈಡ್ ಪೂರ್ತಿ ವೆಸ್ಟರ್ನ್ ಘಾಟ್ಸು, ಒಂದು ಸೈಡ್ ಹಿಲ್ಲ, ಒಂದು ಸೈಡ್ ಡೌನ. ಫಾಗ್ ಅಂತೂ ಇದ್ರೆ ಮಳೆಗಾಲದಾಗ ಮಾಡ್ಬೇಕ್ರಿ ಆ್ಯಕ್ಚುಲಿ ಅದನ್ನ. ನೋಡ್ರಿ ನೀವು ಯಾರ ಶ್ರವಣ ಬೆಳಗೊಳಕ್ಕೆ ಬಂದ್ರೆ ನಿಮ್ಮ ಹತ್ರ ಟೈಮ್ ಇದ್ರೆ ಬಾಹುಬಲಿ ಬೆಟ್ಟ ಹತ್ತಿ ಬಾಹುಬಲಿ ದರ್ಶನ ತೊಗೊಂಬರ್ರಿ. ನಾವೊಂದು KSTDC ಟೂರ್ ಪ್ಯಾಕೇಜ್ ವಿಡಿಯೋ ಮಾಡಿದ್ದೀನಿ ರೀ ಯಶವಂತಪುರ ಇಂತ್ರನ. ಅದು ವಿಡಿಯೋ ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ. KSTDC ಟೂರ್ ಪ್ಯಾಕೇಜ್ ಇತ್ತ AC ಬಸ್ನಿಂದ. ಸೇಮ್ ಆ ಜರ್ನಿನೂ ಯಶವಂತಪುರ ಇಂತ್ರ ಸ್ಟಾರ್ಟ್ ಆಗೈತ್ರಿ. ಈ ಜರ್ನಿನೂ ಯಶವಂತಪುರ ಇಂತ್ರ ಸ್ಟಾರ್ಟ್ ಆಗೈತೆ ನೋಡ್ರಿ. ಎಷ್ಟು ಜನ ಪೇಂಟಿಂಗ್ ಮಾಡ್ಯಾರ ನೋಡ್ರಿ. ವಾಟರ್ ಫಾಲ್ಸ್ ಗತೆ ಸ್ಟೇರ್ ಕೇಸಿಗೆ. ಟೈಮ್ ಆಗ್ಲಿಕ್ಕದ 9 ಗಂಟೆ 35 ನಿಮಿಷ ರೀ. 9 ಗಂಟೆ 35 ನಿಮಿಷಕ್ಕೆ ನಾವು ಶ್ರವಣ ಬೆಳಗೊಳ ಡಿಪಾರ್ಟ್ ಆದೀವಿ ನೋಡ್ರಿ. ಶ್ರವಣ ಬೆಳಗೊಳ ಆದಿಂದ ಇದ್ರ ನೆಕ್ಸ್ಟ್ ಅಫಿಷಿಯಲ್ ಹಾಲ್ಟ್ ಬಂದು ಚನ್ನರಾಯಪಟ್ಟಣ ರೀ. ಚನ್ನರಾಯಪಟ್ಟಣ ಆದ ಕೂಡಲೇ ನೆಕ್ಸ್ಟ್ ಒಮ್ಮೆ ಹಾಸನ್ ನೋಡ್ರಿ ಡೈರೆಕ್ಟ್. ಟ್ರೈನಿನ 45 ಮಿನಿಟ್ಸ್ ಡಿಲೇನ ಅದ ರೀ. ನೋಡ್ಬೋದು ಎಷ್ಟೊತ್ತಿಗೆ ಹೋದ. ಚಿಕ್ಕಬಾಣಾವರಿಂದ ಒಳಗೆ ನೆಲಮಂಗ್ಲ ಮ್ಯಾಗ ರೀ ಈ ಲೈನ್ ಏನು ಸ್ಟಾರ್ಟ್ ಆಗತ್ತಲ್ರಿ. ಈ ಲೈನ್ ಅಪ್ ಟು ಹಾಸನ್ ತನಕ ಸಿಂಗಲ್ ಲೈನ್ ಅದ ರೀ. ಎಲೆಕ್ಟ್ರಿಫೈಡ್ ಕಂಪ್ಲೀಟ್ ಆಗೈತೆ, ಬಟ್ ಏನೋ ಕಮಿಷನ್ ಆಗಿಲ್ಲ ಅನ್ಸತ್ತೆ. ಏನು ಪ್ರಾಬ್ಲಮ್ ಅದ ಗೊತ್ತಿಲ್ಲ. ಪೂರ್ತಿ OHT ವೈರ್ ಎಲ್ಲ ಎರೆಕ್ಟ್ ಮಾಡ್ಯಾರ್ರಿ, ಬಟ್ ಯಾವ ಎಲೆಕ್ಟ್ರಿಕ್ ಲೋಕೋಗಳು ಬರಂಗಿಲ್ಲ. ನಮ್ಮ ವ್ಯೂವರ್ಸಿಗೆ ಯಾರ ಕರೆಕ್ಟ್ ರೀಸನ್ ಗೊತ್ತಿದ್ರೆ ತಿಳಿಸ್ರಿ. ನಮ್ಮ ವ್ಯೂವರ್ಸಿಗೆ ನನಗೇನ ಜಾಸ್ತಿ ನಾಲೆಜ್ ಐತಿ. ನನ್ಗೆ ಏನಾರ ಕ್ವಶನ್ ಕೇಳಿದ್ರೆ ಎಲ್ಲದಕ್ಕೂ ಕರೆಕ್ಟ್ ಆನ್ಸರ್ ಕೊಡ್ತಾರೋ ನನಗೆ ಭಾಳ ಖುಷಿ ಆಗತ್ತೆ ರೀ. ನೀವು ಕಮೆಂಟ್ ಮಾಡಿರಿ. ಕಮೆಂಟ್ ಮಾಡಿದ್ರೆ ಪ್ರತಿಯೊಂದು ಕಮೆಂಟಿಗೆ ನಾನು ಆನ್ಸರ್ ಮಾಡ್ತೀನಿ, ರಿಪ್ಲೈ ಮಾಡ್ತೀನಿ. ಎಲ್ಲ ಕಮೆಂಟು ಓದ್ತೀನಿ ರೀ. ರೈತರೆಲ್ಲ ರಾಶಿ ಮಾಡಬಾರ ಕರೆ ಆಗತ್ತಾರೆ ಅಲ್ಲೇ. ಅವ್ರು ಹುಲ್ಲಕ್ಕೆ ಹೋಗಿ ಹೋಗ್ತೀವಿ, ಎಲ್ಲರಿಗೂ ಕೈ ಮಾಡಾಕ್ತಿತ್ತು.
ಟ್ರೈನ್ ಈಗ ಚನ್ನರಾಯಪಟ್ಟಣಕ್ಕೆ ಬಂತ. ಟೈಮ್ ಆಗ್ಲಿಕ್ಕತ್ತದ 9:43. ನೋಡ್ರಿ, ಟ್ರ್ಯಾಕ್ ಮೇಂಟೆನೆನ್ಸ್ ಸಂಬಂಧಪಟ್ಟಿದ್ದು ಇವನ್ನೆಲ್ಲ ಎಕ್ವಿಪ್ಮೆಂಟ್ ಎಲ್ಲ ಮೂವ್ ಮಾಡಕತ್ತಾರೆ. ಏನೋ ಮೇಂಟೆನೆನ್ಸ್ ಇರ್ಬೇಕಲ್ಲೇ. ಅರ್ಧ ಜನ ಈ ಟ್ರೈನ್ ಚನ್ನರಾಯಪಟ್ಟಣದಾಗ ಇಳಿದ್ಬಿಟ್ರು ನೋಡ್ರಿ. ಚನ್ನರಾಯಪಟ್ಟಣದಾಗ ಅರ್ಧ ಜನ ಇಲ್ಲೇ ಖಾಲಿ ಆದಂಗ ಸೆಕೆಂಡ್ ಸೀಟಿಂಗ. ನೆಕ್ಸ್ಟ್ ಇನ್ನು ಹಾಸನದಾಗ ಜಾಸ್ತಿ ಹತ್ತಾರೆ. ಚನ್ನರಾಯಪಟ್ಟಣ ಆದಿಂದ ಹಾಸನದಾಗ ಇಷ್ಟ ಜನ ಹತ್ತಾರ. ಹಾಸನಿಂದ ಮಂಗಳೂರಿಗೆ ಹೋಗಕ್ಕೆ ಅನುಕೂಲ ಆಗತ್ತೆ ನೋಡ್ರಿ. ಫೈನಲಿ 4 ನಿಮಿಷ ಅಷ್ಟೇ ಡಿಲೇ ಆಗ್ರಿ ನಾವು ಹಾಸನ ಜಂಕ್ಷನಿಗೆ ಎಂಟ್ರಿ ಆದ್ವಿ ನೋಡ್ರಿ. ಟೈಮ್ ಆಗ್ಲಿಕ್ಕದ 10:09. ಇಲ್ಲಿಗೆ ಆ್ಯಕ್ಚುಲಿ ಅರೈವಲ್ ಆಗಬೇಕಾಗಿತ್ತು 10:05. ಹಾಸನ್ ಕ್ಯಾಕ್ ಜಂಕ್ಷನ್ ಅಂತಾರಂತ ಇಳಿದು ಪೂರ್ತಿ ಕಂಪ್ಲೀಟ್ ಡೀಟೇಲ್ ಆಗಿ ಹೇಳ್ತೀನಿ ಬರ್ರಿ. ಇಲ್ಲಿಂದ ನಾವು ವಿಸ್ಟಾಡಮ್ ಕೋಸಿಗೆ ಪ್ಯಾಸೆಂಜರ್ಸ್ ಜಾಸ್ತಿ ಹತ್ತಾರೆ. ಯಾಕಂದ್ರೆ ಮೇನ್ ಇರೋದು ಇಲ್ಲದ ಗೋಲ್ಡನ್ ಏರಾ. ಇದನ್ನ ನೋಡಿದಾಗ ನನಗೆ ರಾಜ ನರಸಿಂಹ ಮೂವಿನ ನೆನಪಾಗತ್ರಿ. ಇಲ್ಲಿಂದ ಸಕಲೇಶ್ಪುರ ಮತ್ತು ಸುಬ್ರಹ್ಮಣ್ಯ ಸೆಕ್ಷನ್ನ ಘಾಟ್ ವ್ಯೂ, ವೆಸ್ಟರ್ನ್ ಘಾಟ್ ವ್ಯೂ ಭಾರಿ ಇರೋದ್ರಿಂದ ಇಲ್ಲಿಂದ ಪ್ಯಾಸೆಂಜರ್ಸ್ ಜಾಸ್ತಿ ಬೋರ್ಡ್ ಆಗ್ತಾರಂತ ಅನ್ಕೊಂತೀನಿ. ನೋಡೋಣ ಬರ್ರಿ. ನಮ್ಮ ಟ್ರೈನ್ ಬಂದೈತ್ರಿ ಈಗ 8ನೇ ಅಫಿಷಿಯಲ್ ಹಾಲ್ಟ್ ಆದಂಥ ಹಾಸನ್ ಜಂಕ್ಷನಿಗೆ. ಎಲ್ಲ ಪ್ಯಾಸೆಂಜರ್ಸ್ ಆಲ್ಮೋಸ್ಟ್ ಅಲ್ಲಿ ಇಲ್ಲೇ ಹಿಡಿದ್ರು. ಇನ್ನು ಮಂಗ್ಳೂರಿಗೆ ಹೋಗೋರೆಲ್ಲ ಬೋರ್ಡ್ ಆಗ್ತಾರೆ. ಹಾಸನಿಗೆ ಜಂಕ್ಷನ್ ಯಾಕಂತಾರಂದ್ರೆ ಒಂದು ಲೈನ ನಾವೀಗ ಹೊಂಟಿವಲ್ರಿ ಸಕಲೇಶ್ಪುರ ಸುಬ್ರಹ್ಮಣ್ಯ ರೋಡ್ ಮ್ಯಾಗ ಮಂಗ್ಳೂರು ಜಂಕ್ಷನಿಗೆ ಹೋಗತ್ತಾ. ಇನ್ನೊಂದು ಲೈನ ಕೃಷ್ಣರಾಜನಗರ ಮೇಲೆ ಮೈಸೂರಿಗೆ ಹೋಗತ್ತಾ. ಇನ್ನೊಂದು ಲೈನ್ ನಾವೀಗ ಬಂದೀವಲ್ರಿ ಕುಣಿಗಲ್ ಮೇಲೆ ಯಶವಂತಪುರ ಜಂಕ್ಷನ್ಗೆ ಹೋಗತ್ತಾ. ಮತ್ತೊಂದು ಲೈನ್ ರೀ ಹಬ್ಬನಘಟ್ಟ ಮೇಲೆ ಅರಸೀಕೆರೆಗೆ ಹೋಗುತ್ತೆ. ಟೋಟಲ್ 4 ಲೈನ್ ಹೋಗ್ತಾವೆ ನೋಡ್ರಿ. ಇಲ್ಲಿ ಒಂದಂತರೂ ಮೇನ್ ಲೈನ್ ಬಂದಿದ್ದ ಹೋಗಿದೆ, 3 ಅಂತರೂ ಡೈವರ್ಟ್ ಆಗ್ತಾವ್ರಿ. ಈಗ ಸ್ಟ್ರೈಟ್ ಹೋದ್ರ ಸಕಲೇಶ್ಪುರ ಮಂಗಳೂರು ಜಂಕ್ಷನ್ ಬರತ್ರಿ. ಇಲ್ಲಿಂದ ಡೈವರ್ಟ್ ತೊಗೊಂಡ್ರೆ ಕೃಷ್ಣರಾಜನಗರ ಮ್ಯಾಗ ಮೈಸೂರಿಗೆ ಹೋಗತ್ರಿ. ಈ ಕಡೆ ರಿವರ್ಸ್ ಆದ್ರೆ ಡೈವರ್ಟ್ ತೊಗೊಂಡು ಹಬ್ಬನಘಟ್ಟ ಆದ್ಮ್ಯಾಗ ಅರಸೀಕೆರೆ ಬರುತ್ತೆ ನೋಡ್ರಿ. ಟಿ ಅವ್ರು ಇಷ್ಟೊತ್ತನ ನಮ್ದೆಲ್ಲ ಡೀಟೇಲ್ಸ್ ವಿಚಾರಿಸಿದ್ರು. ಭಾಳ ಫ್ರೆಂಡ್ಲಿ ಮಾತಾಡಿದ್ರಿ ಅವ್ರ. ಯಾವ ಊರು ಏನು ಅಂತೇಳಿ. ಸರ್ ಬಾಗಲಕೋಟೆ ಅಂದೆ. ಬಾಗಲಕೋಟೆ ಇಲ್ಲಿಂದ 600 ಕಿಲೋಮೀಟರ್ ಐತಿ, ಅಲ್ಲಿಂದ ಬಂದೇನಂದ್ರು. ಖುಷಿ ಆಗತ್ತೆ ರೀ. ಎಲ್ಲ ಮಾತಾಡ್ಸಿದ್ವಿ. ಅರ್ಧ ಗಂಟೆ ಅವ್ರ ಜೊತೆ ಮಾತಾಡ್ಕೊತಾನೆ ಬಂದಿವಿ. ಬರ್ರಿ, ಇಲ್ಲ 5 ನಿಮಿಷ ಹಾಲ್ಟ್ ಅದ ಅನ್ಸತ್ತೆ. 5 ನಿಮಿಷ ಆದ್ಮೇಲೆ ಡಿಪಾರ್ಟ್ ಆಗು ನೀನು ನೋಡ್ರಿ. ಕೋಚಿಗೆ ವಾಟರ್ ಫಿಲ್ ಮಾಡತ್ತಾರ. ನಮ್ದು ಇವತ್ತಿನ ಲೀಡ್ ಬಂದ್ಬಿಟ್ಟು ಎಂಜಿನ್ WDP 4D KGM ಶೆಡ್ಡಿ ಅಂದ್ರೆ ಕೃಷ್ಣರಾಜಪುರಂದ. ಅಲ್ಲೊಂದು ಯಾವುದೋ ಟ್ರೈನ್ ಬಂತ, ಯಾವ್ದು ಅಂತ ಹೇಳ್ತೀನಿ ಬರ್ರಿ. ಅದ ನಿಮ್ಗೆ ವಿಸ್ಟಾಡಮ್ ಕೋಚ್ ಇಂಟೀರಿಯರ್ ತೋರಿಸ್ಬೇಕಂದ್ರೆ ಹಿಂಗೆ ಕಾಣತ್ತೆ ನೋಡ್ರಿ. ಸ್ಲೈಡಿಂಗ್ ಡೋರ್ಸ್ ಇರ್ತಾವೆ. ಇಲ್ಲ ಲಗೇಜ್ ರ್ಯಾಕ ಇಷ್ಟು ಪೂರ್ತಿ ಈ ಟೈಪ್ ಇವು ಇರುತ್ತೆ. ಚೇರ್ ಕಾರ್ನಾಗ ಇರುವಷ್ಟು ವಿಂಡೋ ದೊಡ್ಡ ಇರ್ತಾವೆ ರೀ, ಬಟ್ ಮೇಲೆ ಓಪನ್ ಇರುತ್ತೆ. ಬರ್ರಿ, ಟ್ರೈನ್ ಸಿಗ್ನಲ್ ಆಯ್ತು ನೋಡ್ರಿ. ಆಗಳ ಬಂದಿದ್ದ ಟ್ರೈನ್ ಅದ ಮೈಸೂರಿಂದ ಯಶವಂತಪುರಕ್ಕೆ ಹೋಗೋ ಟ್ರೈನ್ ರೀ. ಅದು ವಯಾ ಹಾಸನ್ ಜಂಕ್ಷನ್ ಮೇಲೆ ಬರುತ್ತೆ. ಅದ್ರದ್ದು ಒಂದು ಜರ್ನಿ ಮಾಡಿ ತೋರಿಸ್ತೀನಿ ನಿಮಗೆ. ಅದ್ರ ರೇಟ್ ಶೇರಿಂಗ್ ಅದ ರೀ. ಮೈಸೂರು ಕೃಷ್ಣರಾಜ ನಗರ ಮೇಲೆ ಹಾಸನಕ್ಕೆ ಬರ್ತಾನೆ ರೀ ಅವ. ಹಾಸನಕ್ಕೆ ಬಂದು ಹಾಸನಿಂದ ಯಶವಂತಪುರಕ್ಕೆ ಹೋಗ್ತಾನೆ ರೀ ಅವ. ನಿಮಗೆ ಬರ್ರಿ ಈಗ ಮೈಸೂರು ಲೈನ್ ತೋರಿಸ್ತೀನಿ ಡೈವರ್ಷನ್ದ. ನೋಡ್ರಿ ಹೌದಾ ಕಾಲೇಜ್ ಅದ. ಇದು ಎಂ ಕೃಷ್ಣ ಪದವಿ ಪೂರ್ವ. ನಾನು ನಿಮ್ಗೆ ಆ ಲೈನ್ ತೋರಿಸ್ಬೇಕಂತ ಮಾಡಿದ್ದೀನಿ ರೀ ಮೈಸೂರ್ದ. ಬಟ್ ಇಲ್ಲಿ ಡಿಸ್ಟ್ರಾಕ್ಷನ್ ಆತ. ಕೆಲವೊಂದಿಷ್ಟು ವಿಸ್ಟಾಡಮ್ ಪ್ಯಾಸೆಂಜರ್ಸ್ ಚೇರ್ ಕಾರ್ನಾಗ ಹತ್ತಿದ್ರಿ. ಅವ್ರಿಗೆ ಗೊತ್ತಾಗ್ಲಿಲ್ಲ ಈ ಕಡೆಯಿಂದ ಆ ಕಡೆ ಹೋಗಕ್ಕೆ ಕೋಚ್ ಐತಂತ ಕೇಳಿದ್ರಿ. ಇಲ್ಲ ಸೆಂಟ್ರಲ್ ಜನರೇಟರ್ ಕಾರ್ ಹಾಕ್ಯಾರ್ರಿ. ಈ ಕಡೆಯಿಂದ ಆ ಕಡೆ ಪಾಸ್ ಹಾಕೋಕ್ಕಾಗೋದಿಲ್ಲ. ಇಲ್ಲೇ ನಿಂತ್ಕೋರಿ ಮೇಡಮ್ ಅಂತ ಹೇಳಾಕತ್ತಿದ್ದೆ. ಅದಕ್ಕೆ ತೋರಿಸ್ಲಿಕ್ಕೆ ಆಗಲಿಲ್ಲ. ಪಾಪ ಅವರು ವಿಸ್ಟಾಡಮ್ ಕೋಚ್ನಾಗ ಅವರು ಇಷ್ಟು ಲಗೇಜ್ ಅದಾವ. ನೋಡ್ರಿ ಟ್ರೈನಿಗೆ ಹಾಸನ್ ಡಿಪಾರ್ಟ್ ಆಗೈತಿ. ಅವ್ರು ಸಕಲೇಶ್ಪುರದಾಗ ಚೇಂಜ್ ಮಾಡ್ಕೋತಾರೆ. ಪಾಪ ಗೊತ್ತಾಗಲ್ಲ. ಇಲ್ಲಿಂದ ಹಾಸನಿಂದ ಸಕಲೇಶ್ಪುರಕ್ಕೆ 1 ಅವರ್ ರೀ. 10 ಗಂಟೆ 15 ನಿಮಿಷಕ್ಕೆಲ್ಲ ಬಿಟ್ಟು 10 ಗಂಟೆ ನಾವೀಗ 10 ಗಂಟೆ 15 ನಿಮಿಷಕ್ಕೆ ಹಾಸನ್ ಡಿಪಾರ್ಟ್ ಆಗಿವ್ರಿ. ನೆಕ್ಸ್ಟ್ 11 ಗಂಟೆ 5 ನಿಮಿಷಕ್ಕೆ ಸಕಲೇಶ್ಪುರಕ್ಕೆ ಹೋಗ್ತೀವಿ ನೋಡ್ರಿ. ಬ್ರೇಕರ್ಸ್ ಅಟ್ಯಾಚ್ ಮಾಡಿದ್ದಿಂದ ಟ್ರೈನ್ ಮೂವ್ ಆಗಂತ. ಆನಂತರ ವ್ಯೂಸ್ ಭಾರಿ ಇರುತ್ತೆ ಬರ್ರಿ.
ದೊಡ್ಡದೈತಿ ಮೌಂಟೇನ. ಇನ್ನೇನು ನಾವು ಸಕಲೇಶ್ಪುರ ರೀಚ್ ಆದೀವ್ರಿ. ಬಿಫೋರ್ ಟೈಮೇ ರೀಚ್ ಆಗ್ತೀವಿ ಅಂತ ಅನ್ಸತ್ತ. ಹೆಂಗೆ ರೀಚ್ ಆದ್ರೂ 20 ನಿಮಿಷ ಅಂದ್ರೂ ಬ್ರೇಕ್ ಇದ್ದೇ ಇರುತ್ತೆ, ಯಾಕಂದ್ರೆ ಬ್ರೇಕರ್ಸ್ ಅಟ್ಯಾಚ್ ಮಾಡಾಕ್ತೀವಿ. ನಿಮಗೆ ಬ್ರೇಕರ್ಸ್ ಕ್ಯೂ ಬ್ಯಾಂಕರ್ಸ್ ಕ್ಯೂ ಡಿಫ್ರೆನ್ಸ್ ಹೇಳ್ಬೇಕಂದ್ರೆ ರೀ, ಟ್ರೈನ್ ಇಳಿಜಾರು ಪ್ರದೇಶದಿಂದ ಎತ್ತರ ಪ್ರದೇಶಕ್ಕೆ ಹೊಂಟಿತ್ತಂದ್ರೆ ಅವಾಗ ಬ್ಯಾಂಕರ್ಸ್ ಅಟ್ಯಾಚ್ ಮಾಡ್ತಾರೆ. ಎತ್ತರ ಪ್ರದೇಶದಿಂದ ಇಳಿಜಾರು ಪ್ರದೇಶಕ್ಕೆ ಹೊಂಟಿತ್ತಂದ್ರೆ ಅವಾಗ ಬ್ರೇಕರ್ಸ್ ಅಟ್ಯಾಚ್ ಮಾಡ್ತಾರೆ. ಯಾಕಂದ್ರೆ ಟ್ರೈನ್ ಅಂತೂ ಮೂವ್ ಆಗ್ತಿರ್ತೈತಿ, ಇಂಜಿನ್ಕ ಬ್ರೇಕ್ ಇದ್ರದ ಅಪ್ಲೈ ಆದ್ರೆ ಸ್ಕಿಡ್ ಆಗಬಾರ್ದು ಅನ್ನೋ ಸಂಬಂಧ, ಮತ್ತು ಅಷ್ಟು ತಡ್ಕೋಬೇಕಲ್ರಿ ಎಲ್ಲ ಲೋಡ್ನು, ಅದ್ರ ಸಂಬಂಧ ಬ್ರೇಕರ್ಸ್ ಅಟ್ಯಾಚ್ ಮಾಡ್ತಾರೆ. ಇನ್ನು ಬ್ಯಾಂಕರ್ಸ್ ಅಂದ್ರೆ ಇರ್ತೈತಿ, ಡ್ರ್ಯಾಗ್ ಮಾಡಬೇಕಾಗಿರ್ತೈತಿ, ಎಳಿಬೇಕಾಗಿರ್ತೈತಿ ಅಷ್ಟು ಎತ್ತರಕ್ಕೆ. ನಿಮ್ಗೆ ಕರೆಕ್ಟಾಗಿ ಗೊತ್ತಾಗಬೇಕಂದ್ರೆ ನೀವು ಮಡ್ಗಾಂವ್ ಜಂಕ್ಷನ್ ಇಂತ್ರ ಲೋಂಡಾ ಜಂಕ್ಷನ್ ಥರ ಟ್ರಾವೆಲ್ ಮಾಡಿರಿ. ನಾನು ಟ್ರಾವೆಲ್ ಮಾಡಿ ತೋರಿಸ್ತೀನಿ ಎಷ್ಟು ಸ್ಟೀಪ್ ಅದ ಅಂದ್ರೆ, ಮುಂದಿನ ಇಂಜಿನ್ಗೂ ಹಿಂದಿನ ಇಂಜಿನ್ಗೂ ಎಷ್ಟು ಎತ್ತರ ಅಂತ ಕಾಣಿಸುತ್ತೆ ಅಂದ್ರೆ ಭಾರಿ ಕಾಣಿಸುತ್ತೆ ರೀ. ಅದ ಒಂದ್ಸತಿ ನಿಮ್ಗೆ ಟ್ರಾವೆಲ್ ಮಾಡಿ ತೋರಿಸ್ತೀನಿ ಅದನ್ನು. ಸಕಲೇಶ್ಪುರ ಔಟ್ರದಾಗ ಸ್ಟಾಪ್ ರೀ, ವೇಟಿಂಗ್ ಫಾರ್ ಸಿಗ್ನಲ್. ಸಿಗ್ನಲ್ ಆಗೇ ಬಿಡ್ತಿ. ಪೂರ್ತಿ ವ್ಯೂ ಹಿಂಗೆ ಇರತ್ತೆ ನೋಡ್ರಿ. ಟನಲ್ಗಳು, ಬ್ರಿಡ್ಜ್ಗಳು. ಮಾನ್ಸೂನ್ ಸೀಸನ್ದಾಗ ಇನ್ನೂ ಗ್ರೀನ್ರಿ ಕಾಣತ್ತ. ವಿಂಟರ್ ಸೀಸನ್ದಾಗ ಬೆಳಿಗ್ಗೆ ಬಂದಿದ್ವಿ ಅಂದ್ರೆ ಭಾರಿ ಕಾಣಿಸುತ್ತೆ ರೀ. ನಿಮಗಿಲ್ಲಿ ಎಷ್ಟು ಟನಲ್ ಬ್ರಿಡ್ಜ ನದಿಗಳದ ಅಂದ್ರೆ ತೋರಿಸಿದ್ನ ಹೊಳೆ ಮೇಲೆ ತೋರ್ಸಾಕ್ತೀನೋ ಅಂತೇಳಿ ಅಂತೀರಿ, ಅಷ್ಟೊಂದು ಸಿಗ್ತಾವಿಲ್ಲಿ. ನಮ್ಮ ಟ್ರೈನಿಂದ ಬ್ರೇಕರ್ಸ್ಗಳು ಆಲ್ರೆಡಿ ಫ್ರಂಟಿಗೆ ಇರ್ತಾವ್ರಿ. ವಾಪಸ್ ರಿವರ್ಸ್ ಮಾಡಿ ಡೈರೆಕ್ಟ್ ಅಟ್ಯಾಚ್ ಮಾಡ್ತಾರೆ. ಬ್ರೇಕರ್ಸ್ ಅಟ್ಯಾಚ್ ಮಾಡೋದನ್ನ ಸಕಲೇಶ್ಪುರದ ಇನ್ನೂ ಪ್ಲಾಟ್ಫಾರ್ಮ್ ವರ್ಕ್ ನಡೆಯಾಕತೈತ್ರಿ. ನೀವು ಸಕಲೇಶ್ಪುರ ರೈಲ್ವೆ ಸ್ಟೇಷನ್ದಾಗ ಇಳಿದ್ರಿ, ಇಲ್ಲಿಂದ ನಿಮ್ಗೆ ಬಸ್ ಸ್ಟ್ಯಾಂಡ್ 1.5 ಕಿಲೋಮೀಟರ್ ಅಷ್ಟು ಆಗತ್ತೆ ರೀ. ಬೇಕಂದ್ರೆ ನಿಮ್ಗೆ ಹೊರಗೆ ಆಟೋಗಳು ಸಿಗ್ತಾವ. ಟೈಮ್ ಆಗ್ಲಿಕ್ಕದ 11 ಗಂಟೆ 2 ನಿಮಿಷ, 11 ಗಂಟೆ 5 ನಿಮಿಷಕ್ಕೆ ಬರ್ಬೇಕಿದ್ರಿ. ಬಿಫೋರ್ ಟೈಮ ಬಂದಲ್ಲ. ಇಲ್ಲಿಂದ್ರೆ ಟೈಮ್ ಸಿಕ್ಕಾಪಡೆ ಇರತ್ತೆ ರೀ. ನೋಡ್ರಿ ಇಲ್ಲಿ ಕ್ರೂನು ಚೇಂಜ್ ಆದ್ರು. ಈಗ ಬ್ರೇಕರ್ಸ್ಗಳು ಬರಾಕ್ತಾವ ನೋಡ್ರಿ. ಬ್ರೇಕರ್ಸ್ಗಳು ಬರಾಕ್ತಾವ ಈಗ. ವಿಸ್ಟಾಡಮ್ ಕೋಚ್ ಹಿಂದ್ಗಡೆ ಇತ್ತಂದ್ರೆ ವ್ಯೂ ಕಾಣತ್ತೆ, ಮುಂದ್ಗಡೆ ಇತ್ತಂದ್ರೆ ಈ ಥರ ಇಂಜಿನ್ ವ್ಯೂ ಕಾಣತ್ತೆ ನೋಡ್ರಿ. ನಿಮ್ಗೆ ವಿಸ್ಟಾಡಮ್ ಕೋಚ್ನ ನಿಮ್ಗೆ ಫೀಚರ್ಸ್ ಹೇಳ್ಬೇಕಂದ್ರೆ ಸೆಕ್ಯೂರಿಟಿ ಕ್ಯಾಮ್ರಾ ಇನ್ಸ್ಟಾಲ್ ಮಾಡ್ಯಾರ್ರಿ. ಲೈಟ್ಸ, ಇಲ್ಲೇ ನಿಮ್ಗೆ ಗ್ರ್ಯಾಬ್ ಹ್ಯಾಂಡಲ್ಗಳು ನಿಂತ್ಕೊಳ್ಳೋಕೆ. ನೆಕ್ಸ್ಟ್ ಆಗಲೇ ತೋರಿಸಿದಂಗೆ ಲಗೇಜ್ ರೇಕ್ಸ್ ಎಲ್ಲ ಇರತ್ತೆ ರೀ ನೋಡ್ರಿ. ಟೋಟಲ್ 3 ಇಂಜಿನ್ ಅದ. ಈಗ ಬ್ರೇಕರ್ಸ್ ಎಲ್ಲ KGM ಶೆಟ್ಟಿನೂ ಅದಾವ ನೋಡ್ರಿ. ಕಪ್ಲಿಂಗ್ ಆಗತ್ತದ. ಬರ್ರಿ ಬ್ರೇಕರ್ಸ್ ಅಟ್ಯಾಚ್ ಮಾಡಿದ್ರು ಹೋಗೋಣ. ಇಲ್ಲಿ ಟ್ರೈನ್ ಡಿಪಾರ್ಟ್ ಆಗತ್ತೆ ರೀ 11 ಗಂಟೆ 20 ನಿಮಿಷಕ್ಕೆ. ಈಗ ಟೈಮ್ ಆಗ್ಲಿಕ್ಕದ 11 ಗಂಟೆ 5 ನಿಮಿಷ. ಬಿಫೋರ್ ಟೈಮ ಬಂದಾರ ಆನ್ ಟೈಮ ಡಿಪಾರ್ಟ್ ಆಗ್ತಾರೆ. ಇಲ್ಲಿಂದ ಬರೇ ಸಕಲೇಶ್ಪುರದಿಂದ ರೀ ಸುಬ್ರಹ್ಮಣ್ಯ ರೋಡ್ 55 ಕಿಲೋಮೀಟ್ರ್ ಐತ್ರಿ. 55 ಕಿಲೋಮೀಟ್ರಿಗೆ 11:20 ಅಂದ್ರೆ 2 ಗಂಟೆ 20 ನೋಡ್ರಿ. 11:20, 12:20, 1:20, 2:20 ಟೋಟಲ್ 3 ಅವರ್ ತೊಗೊಳತ್ರಿ. ಇದು 55 ಕಿಲೋಮೀಟ್ರ್ ಹೋಗುತ್ತೆ. ಯಾಕಂದ್ರೆ ಡೌನ್ಸ್ ಐತಲ್ರಿ, ಭಾಳ ಅಂದ್ರೆ ಭಾಳ ಸ್ಲೋ ಹೋಗ್ತಾರೆ. ಸಕಲೇಶ್ಪುರದಾಗ ನಿಮ್ಗೆ 40 ರೂಪೀಸ್ಗೆ ಮೊಸರನ್ನ, 40 ರೂಪೀಸ್ ಪಲಾವ್ ಸಿಕ್ಕಾಕತೈತಿ. ಬೆಸ್ಟ್ ಅಂತ ಹೇಳ್ಬೋದು. ಇದು ಆ್ಯಕ್ಚುಯಲ್ ಪ್ರೈಸಿಗೆ ಮಾಡಾಕ್ತಾರೆ. ಅಲ್ಯೂಮಿನಿಯಂ ಫಾಯಿಲ್ ಇದನ್ನು ಹಿಡಿಯೋಕ್ಕಾಗಲ್ತ್ರಿ, ಅಷ್ಟು ಸುಡಾಕತೈತಿ. ಬರ್ರಿ ಪಟಾಪಟ ಹೋಗೋಣ. ಸಕಲೇಶ್ಪುರ ಆದಿಂದ 3 ತಾಸು ಎಲ್ಲಿ ಟ್ರೈನ್ ಸ್ಟಾಪ್ ಆಗೋದಿಲ್ಲ ರೀ. ನೆಕ್ಸ್ಟ್ ಒಮ್ಮೆ ಬಂದು ಸುಬ್ರಹ್ಮಣ್ಯ ರೋಡ್. ಅದಕ್ಕೆ ನಿಮ್ಗೆ ಇನ್ ಬಿಟ್ವೀನ್ ಏನೂ ಸಿಗಂಗಿಲ್ಲ. ಸೈಡ್ ಪ್ಯಾಂಟ್ರಿ ಅಂತ ಸಿಗತ್ತಾ, ಬಟ್ ಇಡ್ಲಿ ಅಷ್ಟೇ ಸಿಗತ್ತಾ, ಪಲಾವ್ ಅದು ಏನು ಸಿಗಂಗಿಲ್ಲ. ಅದಕ್ಕೆ ನಾ ಇಲ್ಲೇ ತೊಗೊಂಡೆ. ನೋಡಕ್ಕೆ ಮಾತ್ರ ಚಲೋ ಅನ್ಸತ್ತೈತಿ ರೀ. ಫುಲ್ ಬಿಸಿನೂ ಅದ. ಹೆಂಗದ ಅಂತ ತಿಂದು ಹೇಳ್ತೀನಿ ಬರ್ರಿ.
ಓಕೆ ಓಕೆ ಅದ ರೀ. ಅಷ್ಟು ಚಲೋ ಇಲ್ಲ ಅಂತೂ ಹೇಳಂಗಿಲ್ಲ, ಅಷ್ಟು ಚಲೋ ಐತೆ ಅಂತೂ ಹೇಳಂಗಿಲ್ಲ. ಓಕೆ ಓಕೆ ನಾರ್ಮಲ್ ತಿನ್ಬೋದು ರೀ. ಬರೀ ಇನ್ನು ಖಾಲಿ ಮಾಡಿ ಸಿಗೋನು, ಯಾಕಂದ್ರೆ ಇಲ್ಲಿಂದ ವ್ಯೂಸ್ ತೋರಿಸ್ಬೇಕೇನ. ಟೈಮ್ ಆಗಾಕತ್ತೈತೆ ರೀ 11:22. ಬಟ್ ಇನ್ನೂ ಡಿಪಾರ್ಟ್ ಆಗಿಲ್ಲ. ಬ್ಯಾಂಕರ್ಸ್ ಎಲ್ಲ ಅಟ್ಯಾಚ್ ಆಗೈತೆ. ಹೆಂಗಿದ್ರು ಟೈಮ್ ಅದಲ್ಲ, ಆರಾಮಾಗಿ ಹೋಗ್ತಾರೆ ಅನ್ಸುತ್ತೆ. ನಮ್ಮದು ಖಾಲಿ ಆಗಕ್ಕೆ ಬಂದದ. ಬರೀ ಇಲ್ಲಿ ಪೂರ್ತಿ ಕಂಪ್ಲೀಟ್ ಖಾಲಿ ಮಾಡಿ ಸಿಗೋನು. ಅಪೋಸಿಟ್ ಇಂದ್ರೆ ಕ್ರಾಸಿಂಗ್ ಇತ್ತು ನೋಡ್ರಿ. ಬೆಳಗ್ಗೆ 7 ಗಂಟೆ ಬಡತ್ತಲ್ರಿ ಅದ. ಇದಕ್ಕೂ ವಿಸ್ಟಾಡೋಮ್ ಕೋಚ್ ಮುಂದದಾವು. ಈ ನಾವು ಬಂದಿರೋ ಗಾಡಿಗೂ ವಿಸ್ಟಾಡೋಮ್ ಕೋಚ್ ಮುಂದದಾವು. ಯಾಕೆ ಹಿಂಗೆ ಮಾಡ್ಯಾರ ಇವತ್ತು ಗೊತ್ತಾಗೋಲ್ಲ. ಆ್ಯಕ್ಚುಲಿ ಇದು ಕೋಚ್ ಕಾಂಬಿನೇಷನ್ ವಿಸ್ಟಾಡೋಮ ಚೆರ್ಕಾರ ಹಿಂದ್ಗಡೆ ಇರಬೇಕಿತ್ತು ರೀ ನಾವು ಬರೋ ಗಾಡಿಗೆ. ಟೈಮ್ ಆಗ್ಲಿಕ್ಕತ್ತದ 10:35. 10:35 ಕಾರವಾರಿಂದ ಯಶವಂತಪುರಕ್ಕೆ ಹೋಗುವಂಥ ಗಾಡಿ ಬಂತ. ಇನ್ನು ಇದು ಡಿಪಾರ್ಟ್, ಇನ್ನು ಇದು ಪೂರ್ತಿ ಬಂದಿಂದ ನಮ್ದು ಡಿಪಾರ್ಟ್ ಆಗತ್ತೆ ನೋಡ್ರಿ. ಫೈನಲಿ 10:37 ಸಿಗ್ನಲ್ ಆಯ್ತು, ನಮ್ಮ ಗಾಡಿ ಡಿಪಾರ್ಟ್ ಆಯ್ತು. ಬರೀ ಹೋಗೋಣ. ಏನು 20 ಮಿನಿಟ್ಸ್ ಡಿಲೇ ಇಲ್ಲರಿ, 3 ತಾಸು ಆಯ್ತು ರೀ 55 ಕಿಲೋಮೀಟರ್ ಕವರ್ ಮಾಡೋಕೆ. ಬರೀ ಪೂರ್ತಿ ಕಂಪ್ಲೀಟ್ ದರ್ಶನ್ ಗಾಡ್ಸಿ ನೀವು ನೋಡ್ಕೊಂಡು ಹೋಗೋಣ ನೋಡ್ರಿ. ಇದು ಗೋಮಟೇಶ್ವರ ಎಕ್ಸ್ಪ್ರೆಸ್ ನೋಡ್ರಿ. ಕಾರವಾರಿಂದ ಯಶವಂತಪುರ ಬೆಂಗಳೂರಿಗೆ ಹೋಗುವಂಥ ಗೋಮಟೇಶ್ವರ ಎಕ್ಸ್ಪ್ರೆಸ್. ಅಪೋಸಿಟ್ ಗಾಡಿಗಳು ನೋಡ್ರಿ. ಇದಕ್ಕೆ ಬ್ಯಾಂಕರ್ಸ್ ಹಾಕ್ಯಾರ. ಇವನು ಬ್ಯಾಂಕರ್ಸ್ ಡಿಟ್ಯಾಚ್ ಮಾಡ್ತಾರೆ ನೋಡ್ರಿ. ಈಗ ಡಿಟ್ಯಾಚ್ ಮಾಡತ್ತಾರ ನೋಡ್ರಿ. WDG4 ಕಲ್ಯಾಣ್ ಜಂಕ್ಷನ್ ಅದಾವ ನೋಡ್ರಿ. ಸಾರಿ, ಕಲ್ಯಾಣ್ ಶೆಡ್ಡಿನ ಅದಾವ. ಅದೇ ಜಂಕ್ಷನ್ ಅಂತ ಬರುತ್ತೆ ಸಡನ್ನಾಗಿ ಬ್ಯಾಗ್ ನೋಡ್ರಿ. ಬ್ಯೂಟಿಫುಲ್ ವೆಸ್ಟರ್ನ್ ಘಾಟ್ಸ್ ವ್ಯೂ ಸ್ಟಾರ್ಟ್ ಆಯ್ತು ನಿಮಗಿನ್ನ. ನೀವು ದೊಡ್ಡ ದೊಡ್ಡ ಪೈಪ್ಸ್ ನೋಡ್ತಿರಲ್ಲ, ಅವೆಲ್ಲ ಎತ್ತಿನ ಹೊಳೆ ಯೋಜನೆ ಪೈಪ್ ನೋಡ್ರಿ. ಎತ್ತಿನ ಹೊಳೆ ಲಿಫ್ಟ್ ಇರಿಗೇಷನ್ ಪೈಪ್ಸ್ ಇವೆಲ್ಲ ನೋಡ್ರಿ. ಹೆಂಗೈತೆ ನೋಡ್ರಿ ಹೂವು. ನೋಡ್ರಿ ಅಲ್ಲಿ ಕಾಣತ್ ನೋಡ್ರಿ, ಅದ ಎತ್ತಿನ ಹೊಳೆ ಪ್ರಾಜೆಕ್ಟ್. ಇಲ್ಲಿಂದ ಎತ್ತಿನ ಹೊಳೆ. ಹಾಂ ಸರ್. ನೋಡ್ರಿ ಟ್ರೈನಿಂಗ್ ಧೋನಿಗಲ್ಲಿಗೆ ಇವಾಗ ಸ್ಟಾಪ್ ಇಲ್ರಿ. ಇದ ಅಲ್ಲಲ್ಲೇ ನಿಮಗೆ ಸಣ್ಣ ಸಣ್ಣ ಜರಿಗಳು ಸಿಗ್ತಾವ್ರಿ. ವಾಟರ್ ಫೌಂಟೇನ್ ಅನ್ಬೋದು. ನೋಡ್ರಿ ಟ್ರೈನಿಗೆ ಧೋನಿಗಲ್ನಾಗ ಕ್ರಾಸಿಂಗಿಗೆ ಸ್ಟಾಪ್ ಆಗೈತಿ. ಅಪೋಸಿಟ್ ಇಂತ್ರ ಯಾವ ಗಾಡಿ ಬರ್ತದೆ ಅಂತೇಳಿ ಚೆಕ್ ಮಾಡಿ ಹೇಳ್ತೀನಿ ಬರ್ರಿ ನಿಮ್ಗೆ. ಯಾವುದು ಕ್ರಾಸಿಂಗ್ ಇರಲಿಲ್ಲ ರೀ. ಸಿಗ್ನಲ್ ಸಂಬಂಧ ಅಷ್ಟೇ ವೇಟ್ ಮಾಡಾಕ್ತಿದ್ದೀವಿ. ಸಿಗ್ನಲ್ ಆಯಿತು, ಡಿಪಾರ್ಟ್ ಅದು ನೋಡ್ರಿ. ನಮ್ಮ ಚೇರ್ಕಾರಿಂದ ವ್ಯೂ ಹಿಂಗೆ ಕಾಣತ್ತೆ ನೋಡ್ರಿ. ಈಗೆಲ್ಲ ಫುಲ್ ಬಿಸಿಲು ಅದ ರೀ. ಇಲ್ಲಿ ಮಾನ್ಸೂನ್ಯಾಗ ಭಾಳ ಚಂದ ಕಾಣುತ್ತೆ. ನೀರು ಇಲ್ಲೇ ಇಲ್ಲ.
ಹೋಗ್ಬೋದು ಮೇಡಮ್. ಟಿ ಅವ್ರು ಏನು ಅನ್ಲಿಲ್ಲ ಅಂದರೆ ಹೋಗ್ಬೋದು. ಹಾಂ ಆ ಕಡೆ ಅದಕ್ಕೆ ಅದು ಗ್ರಾಸ್ ಎಲ್ಲ ಡ್ರೈ ಆಗಾಕತ್ತೈತ್ರಿ. ಸಮ್ಮರ್ ಸ್ಟಾರ್ಟ್ ಆಕತ್ತಿ ಇನ್ನೊಂದು ಸ್ವಲ್ಪ. ನೋಡ್ರಿ ವ್ಯೂ ಹೆಂಗದ ನೋಡ್ರಿ ಪೂರ್ತಿ. ಸಕಲೇಶ್ಪುರ ಹತ್ರ ಸುಬ್ರಹ್ಮಣ್ಯ ತನ ಕಂಪ್ಲೀಟ್ 55 ಕಿಲೋಮೀಟರ್ ಎದ್ದು ನಿಂತ್ಕೊಂಡ ಟ್ರಾವೆಲ್ ಮಾಡ್ತಾರೆ ನೋಡ್ರಿ ಎಲ್ಲರೂ. ಯಾಕಂದ್ರೆ ವ್ಯೂಸ ಹಂಗಿರ್ತಾವ ನೋಡ್ರಿ ಹೆಂಗದ ಬ್ರಿಡ್ಜ್. ಕಡಗರವಳ್ಳಿ ರೈಲ್ವೆ ಸ್ಟೇಷನ್ ಅಂತ ನೋಡ್ರಿ ಇದು ವ್ಯೂ. ಸರಿ ಮೇಡಮ್. ಸಿಗ್ನಲ್ ಆಗಿಲ್ಲ. ಸಕಲೇಶ್ಪುರದಿಂದ ಕುಕ್ಕೆ ಸುಬ್ರಹ್ಮಣ್ಯ ರೋಡ್ ಅವ್ರಿಗೆ ಜಾಸ್ತಿ ಬುಕ್ ಮಾಡ್ಕೊಂಡಿರ್ತಾರೆ. ಟನಲ್ಗಳು ಬರ್ತಾನೆ ಅಂತ ನೋಡ್ರಿ. ವ್ಯೂ ಹೆಂಗೈತೆ ನೋಡ್ರಿ. ಸಾಗರ್ ವಾಟರ್ ಫಾಲ್ ವ್ಯೂ ಕಣ್ಣಂಗೆ ಕಾಣುತ್ತೆ. ಸ್ಟಾರ್ಟ್ ಆಗತೈತಿ. ಅದಕ್ಕೆ ಗ್ರಾಸ್ ಎಲ್ಲ ಡ್ರೈ ಆಗತೈತಿ ನೋಡ್ರಿ. ಮಳೆಗಾಲದಾಗ ಭಾರಿ ಇರತ್ತೆ ರೀ. ಎಲ್ಲರೂ ಬಾಯಾಗ ಅದ ಮಳೆಗಾಲದಾಗ ಚಂದ ಇರ್ತೈತಿ. ಮಳೆಗಾಲದಾಗ ಚಂದ ನೀರು ಜಾಸ್ತಿ ಇಲ್ಲ.
ಜಿರಳೆಗಳು ಎಷ್ಟು ಜಾಸ್ತಿ ಅದಾವೆ ನೋಡ್ರಿ ಇಲ್ಲಿ ಬಟರ್ಫ್ಲೈಸ್. ನೋಡ್ರಿ ಇಲ್ಲಿ ಎಡಕಮುರಿ ರೈಲ್ವೆ ಸ್ಟೇಷನ್ದಾಗ ರಿವ್ಯೂಸ್ ಚಲೋ ಐತ್ರಿ, ಬಟ್ ಇಲ್ಲಿ ಗೂಡ್ಸ್ ಸ್ಟಾರ್ಟ್ ಆಗೈತೆ ನಮ್ಗೆ. ಇದು ಡಿಪಾರ್ಟ್ ಅದು ನೋಡ್ರಿ ಹೊರಗಡೆ ಬಾಕ್ಸ್ ನಡೆದ್ರು ರಿವ್ಯೂ ಹೆಂಗದ ಸ್ಟೇಷನ್ನಾಗ. ಇಲ್ಲಿ ಹಿಂದ್ಗಡೆನ ಟನಲ್ ಅದ, ರಿವ್ಯೂ ಅದ. ಏನೋ ಮೂಕ ವಿಸ್ಮಿತ ನೋಡ್ರಿ, ಏನು ಮಾತಾಡಕ್ಕೆ ಆಗೋದಾಗೈತಿ. ಎಲ್ಲ ಸೀಸನ್ದಾಗೂ ವೆಸ್ಟರ್ನ್ ಘಾಟ ಹಚ್ಚ ಹಸಿರ ಇರ್ತೈತೆ ನೋಡ್ರಿ. ಸ್ವಲ್ಪ ಫುಲ್ ಅಂತ ನೋಡ್ರಿ ಮೌಂಟೇನ್ ರೇಂಜಸ್ ಅಂತ ಕಾಣುತ್ತೆ. ಮಳೆಗಾಲದಲ್ಲಿ ಚೆನ್ನಾಗಿದೆ. ಅದೇ ಬೆಂಗಳೂರು ಮಂಗಳೂರು ಶಿರಾಡಿ ಘಾಟ. ಇಲ್ಲ ನಮಗೆ ಅಂದ್ರೆ ಏನು ಮೈಂಡ್ ಬಂದ್ಬಿಡುತ್ತೆ ಅಂದ್ರೆ ಲೆಫ್ಟ್ ಬಂದ್ಬಿಡುತ್ತೆ, ಈ ಕಡೆ ಬಂದ್ಬಿಡುತ್ತೆ ರೋಡ್ ಅನ್ಸುತ್ತೆ. ಟ್ರೈನು ಕರ್ವ್ ಆಗತ್ತಲ್ಲ ಸರ್ ಇದು. ಚಿಕ್ಕ ಫಾಲ್ಸ್ ಕಾಣುತ್ತೆ. ನೋಡ್ರಿ ಟ್ರೈನ್ ಇನ್ನೇನು ಸುಬ್ರಹ್ಮಣ್ಯ ರೋಡಿಗೆ ಅಪ್ರೋಚ್ ಆಕತಿ. ನೋಡ್ರಿ ಟೈಮ್ ಆಗ್ಲಿಕ್ಕತ್ತದೆ 2 ಗಂಟೆ 7 ನಿಮಿಷ. ನಮ್ಮ ಗಾಡಿಗಾಗಲೇ ಕುಕ್ಕೆ ಸುಬ್ರಹ್ಮಣ್ಯ ರೋಡ್ ರೈಲ್ವೆ ಸ್ಟೇಷನ್ಗೆ ಬಂತ. ಬರೋವರೆಗಿಂತ ತೋರಿಸ್ತಾರೆ. ಹಲೋ ನೋಡ್ರಿ ಟ್ರೈನ್ ಈಗ ಕುಕ್ಕೆ ಸುಬ್ರಹ್ಮಣ್ಯ ರೋಡ್ ರೈಲ್ವೆ ಸ್ಟೇಷನ್ಗೆ ಬಂತ. ಇಲ್ಲಿ
ಇಲ್ಲಿಂದ ನೀವು ಹೊರಗಡೆ ಇಳಿದು ಹೋದ್ರೆ ಆರಾಮಾಗಿ ನಿಮಗೆ ಈಗ ಧರ್ಮಸ್ಥಳಕ್ಕೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಸ್ ಟ್ಯಾಕ್ಸಿಗಳು ಇರ್ತಾವ. ಇಲ್ಲಿಂದ ಧರ್ಮಸ್ಥಳಕ್ಕೆ ಮುಂಚೆ 60 ರೂಪಾಯಿ ಫೇರ್ ಇತ್ತು. ಈಗ ಬಸ್ ಚಾರ್ಜ್ ಜಾಸ್ತಿ ಅದ, ಆದಿಂದ ಎಷ್ಟೈತೆ ಗೊತ್ತಿಲ್ಲ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ 28 ರೂಪಾಯಿ ತೊಗೋತಾರೆ ರೀ ಬಸ್ಸಿಗೆ ಆದ್ರೆ. ಈ ಟ್ಯಾಕ್ಸಿಗೆ ಆದ್ರೆ ಅದು 50 ರೂಪಾಯಿ ತೊಗೋತಿದ್ರು. ಬಸ್ ಫೇರ್ ಹೈಕ್ ಆದಿಂದ ಎಷ್ಟಾಗೈತೆ ಅಂತ ಗೊತ್ತಿಲ್ಲ. ಆರಾಮ್ ಬಸ್ಗಳು ನಿಂತಿರ್ತಾರೆ, ತೋರಿಸ್ತೀನಿ ಬಿಡ್ರಿ. ನೋಡ್ರಿ ಇವೇ ನಮ್ಮ ಬ್ರೇಕರ್ಸ್ ಅಟ್ಯಾಚ್ ಮಾಡಾರಲ್ಲ, ಅವನ್ನೆಲ್ಲ ಡಿಟ್ಯಾಚ್ ಮಾಡ್ತಾರೆ ನೋಡ್ರಿ. ಈಗ ಇನ್ನೂ ಸ್ಟೇಷನ್ ಬಿಲ್ಡಿಂಗ್ ರಿನೋವೇಷನ್ ಮಾಡಾಕತ್ತಾರೆ. ನೋಡ್ರಿ ಆಲ್ರೆಡಿ ಹೊರಗೆ ಬಸ್ಗಳು ವೇಟ್ ಮಾಡಾಕತ್ತಾವ. ಬಸ್ ಟ್ಯಾಕ್ಸಿ ಸಿಕ್ಕಾಪಟ್ಟೆ ಇರ್ತಾವ ನಿಮ್ಗೆ ಹೊರಗೆ. ಟ್ರೈನ್ ಇಲ್ಲಿ 10 ಮಿನಿಟ್ಸ್ ಬಿಫೋರ್ ಬಂದೈತ್ರಿ. ಬರಬೇಕಾಗಿತ್ತು 2 ಗಂಟೆ 20 ನಿಮಿಷಕ್ಕೆ. 2 ಗಂಟೆ 10 ನಿಮಿಷಕ್ಕೆ ಬಂದೈತಿ. 10 ನಿಮಿಷ ಆರಾಮ್ ನಿಂದ್ರತ್ತಿಲ್ಲೇ. ಬರೀ ಒಂದು ಬ್ರೇಕ್ ತಗೊಳ್ಳೋಣ. ಅರ್ಧಕ್ಕರ್ಧ ಟ್ರೈನು ಅರ್ಧಕ್ಕರ್ಧ ಇಲ್ಲೇ ಖಾಲಿ ಆಗಿಬಿಡುತ್ತೆ. ಯಾಕಂದ್ರೆ ದೇವಸ್ಥಾನಕ್ಕೆ ಹೋಗೋರು ಇರ್ತಾರಲ್ಲ, ಭಕ್ತಾದಿಗಳು ಜಾಸ್ತಿ ಇಲ್ಲೇ ಇದು ಮಾಡ್ತಾರೆ. ಟ್ರೈನ್ ಹೆಂಗಿದ್ರು 15 ನಿಮಿಷಲ್ಲಿ ಸ್ಟಾಪ್ ಆಗತ್ತಲ್ರಿ. ನಿಮ್ಗೆ ಹೊರಗಡೆ ವ್ಯೂ ತೋರಿಸ್ಕೊಂಡು ಹೋಗ್ಬೇಕಂತ ಬಂದಿ ನೋಡ್ರಿ. ಆಲ್ರೆಡಿ ಧರ್ಮಸ್ಥಳಕ್ಕೆ ಬಸ್ ನಿಂತೈತಿ. ಸುಬ್ರಹ್ಮಣ್ಯಕ್ಕಂದ್ರೆ ಸಿಕ್ಕಾಪಟ್ಟೆ ಆಟೋಸ್ ಅದಾವ. ಬರ್ರಿ ವಾಪಸ್ ಒಳಗೆ ಹೋಗೋಣ. ಸುಬ್ರಹ್ಮಣ್ಯ ರೋಡ್ ಒಳಗೆ ನಮ್ಮ ಹೆಮ್ಮೆಯ ನಂದಿನಿ ಬ್ರ್ಯಾಂಡಿಂದ ಒಂದು ಬಾದಾಮ್ ಮಿಲ್ಕ್ ಪಿಸ್ತಾ ಫ್ಲೇವರ್ ತೊಗೊಂಡಿದ್ರಿ. ಬರ್ರಿ ನಮ್ಮ ಕೋಚ್ ಒಳಗೆ ಹೋಗೋಣ. ನೋಡ್ರಿ ಟೈಮ್ ಆಗಾಕತ್ತ 2 ಗಂಟೆ 23 ನಿಮಿಷ. 2 ಗಂಟೆ 25 ನಿಮಿಷಕ್ಕೆ ಡಿಪಾರ್ಟ್ ಆಗತ್ತಿದ್ದ. ಅನೌನ್ಸ್ಮೆಂಟ್ ಆಯ್ತು ನೋಡ್ರಿ. ಹಾಂಗಾತ 2 ನಿಮಿಷ ಬಿಫೋರ್ ಹಾಂಗಾತ. ಏನೋ ಸಿಗ್ನಲ್ ಆಗಿಲ್ಲ. ಬಟ್ ನೋಡ್ರಿ ಎಕ್ಸಾಕ್ಟ್ 2 ಗಂಟೆ 25 ನಿಮಿಷಕ್ಕೆ ಸುಬ್ರಹ್ಮಣ್ಯ ರೋಡ ಡಿಪಾರ್ಟ್ ಆದೀವಿ. ಇಷ್ಟೊತ್ತನ ಪಶ್ಚಿಮ ಘಟ್ಟಗಳ ಸುಂದರ ತಾಣಗಳು ನೋಡ್ಕೊತ ಕುಕ್ಕೆ ಸುಬ್ರಹ್ಮಣ್ಯ ರೋಡ್ ರೈಲ್ವೆ ಸ್ಟೇಷನ್ ತಲುಪಿದ್ದೀವಿ. ಇದಾಗಣ ನೆಕ್ಸ್ಟ್ ಇನ್ನು ಕಬಕ ಪುತ್ತೂರು ನೋಡಿ. ಕಬಕ ಪುತ್ತೂರ್ನಾಗ ಸಿಗ್ತೀವಿ ನೋಡ್ರಿ. ಇಷ್ಟೊತ್ತನ ವೆಸ್ಟರ್ನ್ ಘಾಟ್ಸ್ನಾಗ ಪೂರ ತಂಪಿತ್ತು. ಕೋಸ್ಟಲ್ ಲೈನಿಗೆ ಬರೋಣ ಪೂರ ಬಿಸಿ ಗಾಳಿ ಬರಾಕತ್ತ ನೋಡ್ರಿ. ಈಗ ಎಡಮಂಗ್ಲ ಕ್ರಾಸ್ ಮಾಡಿದೀವಿ ನೋಡ್ರಿ ನಾವು. ಸ್ಟೇಷನ್ ಸ್ಕಿಪ್ ಮಾಡಿದ್ದೀವಿ ನೋಡ್ರಿ. ನೋಡ್ರಿ ನಮ್ಮ ಗಾಡಿ ಇನ್ನೇನು ಕಬಕ ಪುತ್ತೂರು ರೀಚ್ ಆಗತ್ತೆ. ಫುಲ್ ಸ್ಪೀಡ್ನಾಗ ಅದ. ಇಷ್ಟೊತ್ತನ ಸ್ಲೋ ಆಗಿ ಮೂವ್ ಆಗಿ ಸ್ಪೀಡ್ ಕ್ಯಾಪ್ಚರ್ ಮಾಡುತ್ತೆ. ಟ್ರೈನಾಗ ಹೆಂಗೆ ಫನ್ ಮಾಡಕತ್ತ ಹುಡುಗ ಆಟ ಆಡಕತ್ತಾನ ಬಾಟ್ಲ ನೋಡ್ರಿ. 3 ಮಿನಿಟ್ಸ್ ಬಿಫೋರ್ ನಮ್ಮ ಟ್ರೈನ್ ಕಬಕ ಪುತ್ತೂರಿಗೆ ಬಂತ. ಇಲ್ಲಿಗೆ ಅರೈವಲ್ ಇತ್ತು 3 ಗಂಟೆ 8 ನಿಮಿಷ. 3 ಗಂಟೆ 5 ನಿಮಿಷಕ್ಕೆ ಬಂದೈತೆ. ಆಮೇಲೆ 5 ಮಿನಿಟ್ಸ್ ಹಾಲ್ಟ್ ಆಗತ್ತಾ. ಇದ್ರ ನೆಕ್ಸ್ಟ್ ಸ್ಟೇಷನ್ ಬಂದ ಬಂಟ್ವಾಳನು.
ಈ ಕಬ್ಬಕ ಪುತ್ತೂರು ರೈಲ್ವೆ ಸ್ಟೇಷನ್ ಸೌತ್ ವೆಸ್ಟರ್ನ್ ಝೋನ್ಯಾಗ ಬರ್ತೈತ್ರಿ. ಗಂಟೆ 6 ನಿಮಿಷಕ್ಕೆ ನಾವು ಕಬ್ಬಕ ಪುತ್ತೂರಿಗೆ ಬಂದೀವಿ. ಇಲ್ಲಿ ವಾಪಸ್ ಇದ್ರೆ ಡಿಪಾರ್ಚರ್ ಟೈಮ್ ಐತ್ರಿ 3 ಗಂಟೆ 10 ನಿಮಿಷ. ಡಿಪಾರ್ಚರ್ ಆಗಿ ನೆಕ್ಸ್ಟ್ ಸ್ಟೇಷನ್ಗೆ ಹೋಗ್ಬೋದು. ಶಾರ್ಪ್ ಎಕ್ಸಾಕ್ಟ್ 3 ಗಂಟೆ 10 ನಿಮಿಷಕ್ಕೆ ಡಿಪಾರ್ಟ್ ಆದ್ವಿ ನೋಡ್ರಿ ನಾವು. ನೋಡ್ರಿ ನಾವಾಗ ನೇತ್ರಾವತಿ ರಿವರ್ ಕ್ರಾಸ್ ಮಾಡ್ತೀವಿ. ಶಾರ್ಪ್ ಟೈಮಿಗೆ ನಮ್ಮ ಟ್ರೈನ ಬಂಟ್ವಾಳಕ್ಕೆ ಬಂತು ನೋಡ್ರಿ. ಟೈಮ್ ಆಗಾಗದ 3 ಗಂಟೆ 35 ನಿಮಿಷ. ನೋಡ್ರಿ ಮಂಗಳೂರಿಂದ ವಿಜಯಪುರಕ್ಕೆ ಹೋಗುವಂತ ಮಂಗಳೂರು ವಿಜಯಪುರ ಸ್ಪೆಷಲ್ ಪೇರ್ ಗಾಡಿ ಅಂತ ನೋಡ್ರಿ. ಬಂಟ್ವಾಳದಾಗ ಕ್ರಾಸ್ ಆತ್ ನೋಡ್ರಿ. ಮಂಗಳೂರು ಸೆಂಟ್ರಲ್ ಇಂತ್ರ ಬರುತ್ತೆ ರೀ. ಮಂಗಳೂರು ಸೆಂಟ್ರಲ್ ಆಮ್ಯಾಗ ನೆಕ್ಸ್ಟ್ ಮಂಗಳೂರು ಜಂಕ್ಷನ್ ಇಂತ್ರ ಇಲ್ಲಿ ಬಂಟ್ವಾಳ ಇಂತ್ರ ಸುಬ್ರಹ್ಮಣ್ಯ ರೋಡ್, ಸಕಲೇಶ್ಪುರ, ಹಾಸನ ಇಂತ್ರ ಅರಸೀಕೆರೆ ಜಂಕ್ಷನ್ ಇಂತ್ರ ನಾರ್ಮಲ್ ರೀ. ಹುಬ್ಳಿ ಜಂಕ್ಷನ್, ಹುಬ್ಳಿ ಇಂತ್ರ ಗದಗ ಜಂಕ್ಷನ್, ಗದಗ ಇಂತ್ರ ಬಾಗಲಕೋಟೆ ಜಂಕ್ಷನ್, ಬಾಗಲಕೋಟೆ ಜಂಕ್ಷನ್ ಆದ ಕೂಡಲೇ ನೆಕ್ಸ್ಟ್ ವಿಜಯಪುರ ಜಂಕ್ಷನ್ ನೋಡ್ರಿ. ಮಂಗಳೂರು ಸೆಂಟ್ರಲ್ ವಿಜಯಪುರ ಗಾಡಿ ಪಾಸ್ ಆಯ್ತು ನೋಡ್ರಿ. ಅದಕ್ಕೆ ಸಿಗ್ನಲ್ ಆಯ್ತು, ಡಿಪಾರ್ಟ್ ಆಯ್ತು ನೋಡ್ರಿ. ನಿಮಗೆ ಈ ಚೇರ್ಕಾರಿಂದ ಇಂಟೀರಿಯರ್ಸ್ ಹೇಳ್ಬೇಕಂದ್ರೆ ಆಗ ಹೇಳಿದಂಗೆ ರೀಡಿಂಗ್ ಲೈಟ್ಸ ಇದು 2010 ಮ್ಯಾನುಫ್ಯಾಕ್ಚರ್ ಕೋಚ್ ಇರೋದ್ರಿಂದ ನಿಮ್ಗೆ USB-C ಟೈಪ್ ಆ ಟೈಪ್ ಯಾವ ಕೇಬಲ್ ಸಿಗಂಗಿಲ್ಲ ರೀ. ಒಂದು ಚಾರ್ಜಿಂಗ್ ಸಾಕೆಟ್ ಸಿಗತ್ತೆ, ಅದು ವಿಂಡೋ ಸೈಡ. ಅಲ್ಲೊಂದು ಎಷ್ಟದಾವ. ಇದು ಲಿವರ್ ರೀ, ಸೀಟ್ ರಿಕ್ಲೈನ್ ಆಗತ್ತೆ. ಬಿಟ್ರೆ ವಾಪಸ್ ಆರ್ಮ್ ರೆಸ್ಟ್ ಅದ ನೋಡ್ರಿ. ಒಂದು ಕಾರ್ಮ್ ರೆಸ್ಟ್ ಅದಾವು, ಒಂದು ಕಾರ್ಮ್ ರೆಸ್ಟ್ ಇಲ್ಲ. ಕರೆಕ್ಟ್ ಟೈಮಿಗೆ ಬಂದಿದ್ದೀರಿ, ಬಟ್ 5 ನಿಮಿಷ ಡಿಲೇ ಆಗಿ ಡಿಪಾರ್ಟ್ ಆದ್ವಿ ನೋಡ್ರಿ ಬಂಟ್ವಾಳ ಅಂತ. ನೆಕ್ಸ್ಟ್ ಇದ್ರ ಸ್ಟೇಷನ್ ಬಂದ್ಬಿಟ್ಟು ಒಮ್ಮೆ ಮಂಗಳೂರು ಜಂಕ್ಷನ್. ಆ ಮಂಗಳೂರು ಜಂಕ್ಷನ್ ಒಳಗೆ ನಮ್ಮ ಜರ್ನಿನೂ ಎಂಡ್ ಆಕತ್ತೆ. ಬರ್ರಿ ಅಲ್ಲೇ ಸಿಗ್ತೀವಿ ನೋಡ್ರಿ. ಇನ್ನೇನು ನಾವು ಕರಾವಳಿ ಕರ್ನಾಟಕಕ್ಕೆ ಬಂದೀವಿ. ಇಷ್ಟು ಹ್ಯೂಮಿಡಿಟಿ ಐತಂದ್ರಲ್ರಿ, ಭಾಳ ಕೆಟ್ಟ. ಹೊರಗೆ ಮುಖ ಹಾಕಿದ ತಕ್ಷಣ ಬಿಸಿ ಹಬೆ ಭಾಳ ಕೆಟ್ಟ ಬರ್ತೈತ್ರಿ. ವಾತಾವರಣ ಎಷ್ಟು ಬೇಗ ಚೇಂಜ್ ಆಗತ್ತೆ ನೋಡ್ರಿ. ಬೆಳಗ್ಗೆ ನೋಡಿದ್ರೆ ಫಾಗ್ ಡ್ರೆಸ್ ಇಲ್ಲ, ಆನಂತರ ನಾರ್ಮಲ್ ಐತ್ರಿ. ಈಗ ಸದ್ಯ ಒಮ್ಮೆ ಬಂದಿಂದ ಪೂರ ಬಿಸಿ ಹಬೆ. ನೋಡ್ರಿ ಇನ್ನೇನು ನಾವು ಮಂಗಳೂರು ಜಂಕ್ಷನ್ ರೀಚ್ ಆಗತ್ತೀವಿ. ಇವತ್ತಿನ ಜರ್ನಿ ಮಾತ್ರ ನಮ್ದು ಭಾರಿ ಅಂದ್ರೆ ಭಾರಿ ಚಲೋ ಇತ್ತ. ಒಂದು ಯಾವುದೋ ಲೇಡೀಸ್ ಟ್ರೂಪ್ ಇದ್ರು, ಟ್ರಾವೆಲ್ ಮಾಡಾಕ್ತಿದ್ರು. ಅವ್ರು ಒಳ್ಳೆ ಮಾತುಗಳನ್ನ ಹೇಳಿದರು. ಇವತ್ತು ಲಿಟ್ರಲಿನ ಟಿ ಟಿ ಅವ್ರ ಜೊತೆ ಊಟ ಮಾಡಿದ್ದೀನಿ ರೀ.
ಟಿ ಟಿ ಅವ್ರ ಜೊತೆ ಊಟ ಮಾಡಿದ್ದೀನಿ ರೀ. ಟಿ ಟಿ ಅವರು ಭಾಳ ಅಂದ್ರೆ ಭಾಳ ಫ್ರೆಂಡ್ಲಿ ಇದ್ದರು. ಅವ್ರು ತ್ರಿವೇಂದ್ರಮ್ದವ್ರು ಅಂತ ಸೌತ್ ವೆಸ್ಟರ್ನ್ ರೈಲ್ವೆ ಡಿವಿಷನ್ದಾಗ ಕೆಲಸ ಮಾಡ್ತಾರೆ. ಎಲ್ಲ ಕೇಳಿದ್ರು, ಡೀಟೇಲ್ಸ್ ಎಲ್ಲ ಕೇಳಿಕೇಶೆ ಬಂದ ತಕ್ಷಣ ಫ್ರೆಂಡ್ ಆದರೂ ಇಷ್ಟೊತ್ತನ ಮಾತಾಡ್ಕೊತ ನಿಂತಿದ್ವಿ. ಈಗ ಊಟ ಮಾಡಿದ್ರು ಅವರು, ನನ್ನ ಕರ್ಕೊಂಡೋಗಿ ಊಟ ಮಾಡಿಸಿದ್ರು. ನನಗೆ ಯಾಕೋ ವಿಡಿಯೋ ಶೂಟ್ ಮಾಡೋದಲ್ಲಿ ಸರಿ ಅನಿಸ್ಲಿಲ್ಲ. ಭಾಳ ಫ್ರೆಂಡ್ಲಿ ಇದ್ದಿರ್ರಿ. ಮೋಸ್ಟ್ ಮೆಮೊರಬಲ್ ಮೂಮೆಂಟ್ಸ್ ನೋಡ್ರಿ ಈ ಜರ್ನಿ ಒಳಗೆ. ಅವರೇ ಹೇಳಿದ್ರು ಇಲ್ಲಿಂದ ನಮ್ಮದು ಕ್ಯೂ ಚೇಂಜ್ ಆಗತ್ತಂತ. ಮಂಗ್ಳೂರು ಬಂದು ಸದರ್ನ್ ರೈಲ್ವೇಸಿಗೆ ಬರ್ತದಂತ ಹೇಳ್ಯಾರ್ರಿ. ನಾವು ವ್ಯೂವರ್ಸ್ಗೆ ಯಾರು ಗೊತ್ತಿರ, ನಾ ಇಷ್ಟು ದಿನ ಮಂಗಳೂರು ಜಂಕ್ಷನ್ ಬಂದುಬಿಟ್ಟು ಸೌತ್ ವೆಸ್ಟರ್ನ್ ರೈಲ್ವೆಗೆ ಬರ್ತದೆ ಅಂತ ತಿಳ್ಕೊಂಡಿದ್ದೆ. ಅವ್ರು ಟಿ ಟಿ ಸರ್ ಹೇಳಿದರು ಸದರ್ನ್ ರೈಲ್ವೆಗೆ ಬರ್ತದಂತ. ನಮ್ಮ ವ್ಯೂವರ್ಸಿಗೆ ಯಾರು ಗೊತ್ತಿದ್ರೆ ಕರೆಕ್ಟಾಗಿ ಹೇಳ್ರಿ. ನಾ ಅಂದ್ಕೊಂಡಿದ್ದೆ ಸೂರತ್ ಕಲ್ಲಿಂದ ಮೇಲೆ ಕೊಂಕಣ್ ರೈಲ್ವೆ ಸ್ಟಾರ್ಟ್ ಆಗತ್ತಾ, ಬಟ್ ಇದು ಮಂಗಳೂರು ಜಂಕ್ಷನ್ ಬಂದುಬಿಟ್ಟು ಸೌತ್ ವೆಸ್ಟರ್ನ್ ರೈಲ್ವೆಗೆ ಐತೆ ಅಂತ ತಿಳ್ಕೊಂಡಿದ್ದೆ ನಾ. ಇಷ್ಟು ದಿವಸ ಆದ್ರೆ ಸರ್ ಹೇಳಿದರು ಅದು ಸದರ್ನ್ ರೈಲ್ವೆಗೆ ಬರುತ್ತಂತ. ನಮ್ಮ ಟ್ರೈನಿಂದ ಮಂಗಳೂರು ಜಂಕ್ಷನಿಗೆ ಬರೋ ಟೈಮಿಂಗ್ ಇತ್ತು ರೀ 4 ಗಂಟೆ 35 ನಿಮಿಷಕ್ಕೆ. ಬಟ್ ನಮ್ಮ ಟ್ರೈನ್ ಬಂದೈತಿ 4 ಗಂಟೆ 10 ನಿಮಿಷಕ್ಕೆ. ಆರಾಮೇಲೆ 25 ಮಿನಿಟ್ಸ್ ಸ್ಟಾಪ್ ಆಗತ್ತಾ. ಬರ್ರಿ, ಟ್ರೈನ್ ಇಂಟೀರಿಯರ್ ಎಲ್ಲ ತೋರಿಸೀನಿ. ಇದ್ರ ಟ್ರೈನಿನ ಕೋಚ್ ಕಾಂಬಿನೇಷನ್ ಹೇಳಿರಲಿಲ್ಲ ಅಂದ್ರೆ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ ನೋಡ್ರಿ. ಈ ಟ್ರೈನಾಗ 2 ವಿಸ್ಟಾಡೋಮ, 1 AC ಚೇರ್ ಕಾರ, 7 ಸೆಕೆಂಡ್ ಸೀಟಿಂಗ, 2 ಜನರಲ್ಲ, 1 SLR ಕೋಚ್ ಜೊತೆ ಇದು ಡೈಲಿ ರನ್ ಆಗತ್ರಿ. ಅಂದರೆ ಡೈಲಿ ರನ್ ಆಗೋದಿಲ್ಲ ರೀ. ಬೆಳಿಗ್ಗೆ 7 ಗಂಟೆಗೆ ನಿಮ್ಗೆ ಯಶವಂತಪುರಿಂದ ಬರತ್ತೆ ರೀ. ಬಟ್ ಬೇರೆ ಬೇರೆ ಟ್ರೈನ್ ನಂಬರ್ ಆಗಿ ಬರತ್ತೆ ರೀ. ಒಂದಿನ ಯಶವಂತಪುರ ಕಾರವಾರ ಎಕ್ಸ್ಪ್ರೆಸ್ ಆಗಿ ಬರುತ್ತೆ, ಒಂದಿನ ಯಶವಂತಪುರ ಸೂಪರ್ ಫಾಸ್ಟ್ ಆಗಿ ಬರುತ್ತೆ, ಒಂದಿನ ಗೋಮಟೇಶ್ವರ ಎಕ್ಸ್ಪ್ರೆಸ್ ಆಗಿ ಬರತ್ತೆ ರೀ. 3 ದಿನ ಚೇಂಜ್ ಆಗತ್ತೆ ರೀ. ಇದು ವಾರದಾಗ 6 ದಿನ ಅಷ್ಟೇ ರನ್ ಆಗತ್ತೆ ಅನ್ಕೋತೀನಿ ರೀ ಟ್ರೈನ್ ಇದು. ಮಂಗಳೂರು ಜಂಕ್ಷನಿಗೆ ಬಂದೀವಿ. ನಾವು ಫಸ್ಟ್ ಟೈಮ್ ಮಂಗಳೂರು ಜಂಕ್ಷನಿಗೆ ಬರಾಕ್ತಿದ್ರಿ. ಈ ರೂಟ್ನಾಗ ಟ್ರಾವೆಲ್ ಮಾಡೀನಿ, ಬಟ್ ಯಾವತ್ತೂ ಈ ಜಂಕ್ಷನಾಗ ಇಳಿದಿಲ್ಲ. ಮಂಗಳೂರು ಜಂಕ್ಷನಾಗ ಮಂಗಳೂರು ಜಂಕ್ಷನಾಗ ಇಳಿಯೋ ಪ್ಯಾಸೆಂಜರ್ಸ್ ಜಾಸ್ತಿ ಅದಾರ ರೀ. ಅವ್ರು ಇಳಿಲಿ, ಆಮ್ಯಾಗ ತೋರಿಸ್ತೀನಿ. ಇಲ್ಲಿ ಟೋಟಲ್ 3 ಪ್ಲಾಟ್ಫಾರ್ಮ್ ಅದಾವ ಅನ್ಸುತ್ತೆ. ಈ ಕಡೆ ಸೈಡ್ ಪ್ಲಾಟ್ಫಾರ್ಮ್ ವರ್ಕ್ ಮತ್ತು ಪಿಟ್ ಲೈನ್ ವರ್ಕ್ ನಡೆದೈತಿ. ತೋರಿಸ್ತೀನಿ ಬರ್ರಿ ಅದನ್ನು ನೋಡ್ರಿ. ಮಂಗಳೂರು ಜಂಕ್ಷನ್ನಾಗ ಪ್ಲಾಟ್ಫಾರ್ಮ್ ವರ್ಕ್ ಪಿಟ್ ಲೈನ್ ವರ್ಕ್ ನಡೆಯುತ್ತೆ ನೋಡ್ರಿ. ಎಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಟ್ರೈನ್ ಇಲ್ಲೇ ಖಾಲಿ ಆಯ್ತು. ಬರ್ರಿ ಪ್ಲೇಸ್ ಸಿಗ್ತೇನೆ ಇಲ್ಲಿ. ಇಲ್ಲಿಂದ ಕ್ರೂನು ಚೇಂಜ್ ಆಗ್ತಾರೆ, ಎಲ್ಲ ಸ್ಟಾಪ್ಗಳು ಚೇಂಜ್ ಆಗ್ತಾರೆ ರೀ. ಅನೌನ್ಸ್ ಕೇಳ್ರಿ. ಬರ್ರಿ ಹಂಗ ಮಾತಾಡ್ಕೊತ ಹೊರಗೆ ಹೋಗುನು. ನೋಡ್ರಿ ನಮ್ಮ ಟ್ರೈನ್ ನಂಬರ್ 16515 ಯಶವಂತಪುರ ಕಾರವಾರ ಎಕ್ಸ್ಪ್ರೆಸ್ ಜರ್ನಿ ಇಲ್ಲಿ ತನಕ ಮುಗೀತ್ರಿ. ಅಂದ್ರೆ ಪಾರ್ಷಿಯಲ್ ಜರ್ನಿ ಮಾಡಿ, ನಾ ಕಂಪ್ಲೀಟ್ ಜರ್ನಿ ಮಾಡಿಲ್ಲ. ಜರ್ನಿ ಮಾಸ್ತರ ಮಸ್ತ್ ಇತ್ತು. ನೀವು ಈ ಜರ್ನಿ ಪೂರ್ತಿ ಕಂಪ್ಲೀಟ್ ನೋಡೋದು ಮರಿಬೇಡ್ರಿ, ಯಾಕಂದ್ರೆ ವೆಸ್ಟರ್ನ್ ಘಾಟ್ಸ್ ವ್ಯೂ ಎಲ್ಲ ಐತಿ. ನೆಕ್ಸ್ಟ್ ಇನ್ನು ಇದು ಕೋಚ್ ಕಾಂಬಿನೇಷನ್ ಹೇಳೀನಿ ರೀ. ಈ ಜರ್ನಿಗೆ ನಾ ಟೋಟಲ್ ಪೇರ್ ಕೊಟ್ಟಿದ್ದ ಯಶವಂತಪುರಿಂದ ಮಂಗಳೂರು ಜಂಕ್ಷನಿಗೆ 560 ರೂಪೀಸ್ ಪ್ಲಸ್ ಕನ್ವೀನಿಯನ್ಸ್ ಫೀಸ್ ರೀ. ಕನ್ವೀನಿಯನ್ಸ್ ಫೀಸ್ ಏನು ಒಂದು 23-24 ರೂಪಾಯಿ ಇರತ್ತೆ ರೀ. ನನಗಂತೂ ಓವರ್ ಆಲ್ ಜರ್ನಿ ಚಲೋ ಅನ್ಸೈತಿ. ನಿಮಗೆ ಹೆಂಗೆ ಅನ್ಸೈತೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಹಂಗೆ ಈ ವಿಡಿಯೋಕ್ಕೆ ಲೈಕ, ಶೇರ, ಸಬ್ಸ್ಕ್ರೈಬ್ ಮಾಡಿರಿ. ಬರ್ರಿ ಇಂಥದ್ದು ಇನ್ನೊಂದು ವಿಡಿಯೋದಾಗ ಸಿಗ್ತೀನೋ. ಅಲ್ಲಿ ತನಕ ನಮ್ಮ ವ್ಯೂವರ್ಸ್ಗೆ ಬಾಯ್ ರೀ.